ನಾವು ಇಂದು ಅಧ್ಯಯನಕ್ಕೆ ತೆಗೆದುಕೊಂಡಿರೋದು ಮಾರ್ಗಜ್ಯೋತಿ ಅಂತ, ಲೈಟ್ ಆನ್ ದ ಪಾತ್. ಈಗಾಗಲೇ ಅದ್ರ ಬಗ್ಗೆ 2 ಅಧ್ಯಯನ ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು 5 ನಿಮಿಷ ತಿಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ, ಯಾಕಂದರೆ ಆವಾಗ ಅದು ಕಂಟಿನ್ಯೂಯೇಷನ್ ಇರ್ತದೆ. ಈ ಪುಸ್ತಕ ಲೈಟ್ ಆನ್ ದ ಪಾತ್ ಹೇಗೆ ಬಂತು, ಯಾವಾಗ ಬಂತು ಅಂತ ತಿಳ್ಕೊಂಡ್ರೆ ನಮಗೆ ಅದ್ರ ಬಗ್ಗೆ ಒಂದು ಗೌರವ ಬರ್ತದೆ. ಯಾರು ಸುಮಾರಾಗಿ ಯಾರೋ ಈಗಿನ ಕಾಲದಲ್ಲಿ ಬರೆದಿರೋರು ಅಂತ ಅಂದಾಗ ನಮಗೆ ಕೆಲವು ಸರಿ ನೆಗ್ಲಿಜೆನ್ಸ್ ಇರ್ತದೆ. ಹಾಗಾಗಿ ಈ ಪುಸ್ತಕ ಅಥವಾ ಈ ಗ್ರಂಥ ಯಾವಾಗ ಬಂತು ಅಂತ ತಿಳ್ಕೊಂಡು ಮತ್ತು ಹಿಂದೆ ಆಗಿರೋ 2 ಕ್ಲಾಸಲ್ಲಿ ಕೆಲವು ಅಂಶಗಳನ್ನು ಮನನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಈಗಿರೋ ಪುಸ್ತಕದಲ್ಲಿ ರೂಪಕ್ಕೆ ಬಂದಿರೋಕ್ಕೆ ಕಾರಣ 1885ರಲ್ಲಿ ಹಿಲಿಯರಿಯನ್ ಮಹಾತ್ಮರು ನಮಗೆ ಮಾಬಿಲ್ ಕಾಲಿನ್ಸ್ ಅನ್ನೋ ಮಹಿಳೆಯ ಮುಖಾಂತರ ಇದು ನಮಗೆ ಕೊಟ್ಟಿದ್ದರು. ಮಾಬಿಲ್ ಕಾಲಿನ್ಸ್ ಅನ್ನೋರು ಎಚ್ ಪಿ ಬ್ಲವಾಚ್ಕಿ ಮೇಡಮ್ ಜೊತೆ ಲೂಸಿಫರ್ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು. HPB ಅವರು ಸಂಪಾದಕರಾಗಿದ್ದರು. ಅವ್ರ ಜೊತೆ ಸಹಾಯಕರಾಗಿ ಮಾಬಿಲ್ ಕಾಲಿನ್ಸ್ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಹಿಲಿಯರಿಯನ್ ಮಾಸ್ಟರು ಇವ್ರ ಮುಖಾಂತರ, ಮಾಬಿಲ್ ಕಾಲಿನ್ಸ್ ಮುಖಾಂತರ ಇದು ನಮಗೆ ಕೊಟ್ಟರು. ಮತ್ತು ಹಾಗಿದ್ದರೆ ಇವರಿಗೆ ಹಿಲಿಯರಿಯನ್ಗೆ ಹೇಗೆ ಬಂತು ಅಂತಂತಂದರೆ, ವೆನೇಷಿಯನ್ ಮಾಸ್ಟ್ರು ಅಂತ ಇದ್ದರು ಭಾಳ ಹಿಂದೆ. ಆಗ ಅವರು ಏನು ಮಾಡಿದರು, ಇದು ಪುರಾತನ ಇದರಲ್ಲಿತ್ತು, ಸಂಸ್ಕೃತ ಭಾಷೆಯಲ್ಲಿತ್ತು. ಆ ಭಾಷೆಯಲ್ಲಿ ಅವರು ವೆನೇಷಿಯನ್ ಮಾಸ್ಟ್ರು ಅವ್ರ ಶಿಷ್ಯರಾದ ಅಲೆಕ್ಸಾಂಡರ್ ಶಿಷ್ಯರಾಗಿದ್ದರು. ಅವ್ರಿಗೋಸ್ಕರ ಇದೇನು ಮಾಡಿದರು, ಸಂಸ್ಕೃತದಿಂದ ಗ್ರೀಕ್ ಭಾಷೆಗೆ ಭಾಷಾಂತರಿಸಿದರು. ಯಾಕೆಂದರೆ ಅವ್ರ ಶಿಷ್ಯರೆಲ್ಲ ಗ್ರೀಕ್ ಭಾಷೆಯವರಾಗಿದ್ದರು. ಆ ಜನ್ಮದಲ್ಲಿ ವೆನೇಷಿಯನ್ ಮಾಸ್ಟ್ರಿಗೆ ಹಿಲಿಯರಿಯನ್ ಮಾಸ್ಟ್ರು ಕೂಡ ಶಿಷ್ಯರಾಗಿದ್ದರು. ಆಗ ಅವ್ರ ಹೆಸರು ಅಯಾಂಬ್ಲಿಕಸ್ ಅನ್ನೋ ಹೆಸರು. ಆಗ ಯಾರು ವೆನೇಷಿಯನ್ ಮಾಸ್ಟ್ರು ಶಿಷ್ಯರಾಗಿದ್ದಾಗ ಹಿಲಿಯರಿಯನ್ ಮಾಸ್ಟ್ರ ಹೆಸರು ಅಯಾಂಬ್ಲಿಕಸ್. ಅವರು ಸಂಸ್ಕೃತದಿಂದ ಗ್ರೀಕ್ ಭಾಷೆಗೆ ಭಾಷಾಂತರಿಸಿದರು. ಆಮೇಲೆ ಏನಾಯಿತು, ಹಿಲಿಯರಿಯನ್ ಮಾಸ್ಟ್ರು ನಮಗೆಲ್ಲ ಅರ್ಥ ಆಗಲಿ ಅಂತಂದ್ಬಿಟ್ಟು ಆ ಗ್ರೀಕ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿಕೊಟ್ರು. ಸೊ ಇಷ್ಟು ಈ ಪುಸ್ತಕ ಬರ್ತಿರೋ ಇದು ಎಷ್ಟು ಯಾವಾಗಿಂದ ಬಂದಿದೆ ಅಂತಂದರೆ, ಕ್ರಿಸ್ತ ಶಕವ ಆಗಲೇ, ಅಂದರೆ ಯೇಸು ಕ್ರಿಸ್ತ ಇದ್ದ ಟೈಮಲ್ಲೇ ಅದು ಯಾವಾಗ ಬಂದಿತ್ತು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಅಷ್ಟು ಹಳೇದು, ಅಷ್ಟು ಪುರಾತನವಾದದ್ದು. ಅದನ್ನು ಹೇಗೆ ಬರೆದಿಟ್ಟಿದ್ರು ಅಂದರೆ, ತಾಳೆ ಗರಿಗಳಲ್ಲಿ ಬರೆದಿಟ್ಟಿದ್ರು. ಆ ಒಂದೊಂದು ತಾಳೆ ಗರಿಯಲ್ಲಿ 3 ಶ್ಲೋಕಗಳನ್ನು ಬರೆದಿಟ್ಟಿದ್ರು. ಆ ಥರದ್ದು 10 ಶ್ಲೋಕಗಳಿದ್ವು. ಆಗ ಭಾಳ ಪುರಾತನವಾದದ್ದರಿಂದ ತಾಳೆಗೆರೆಯಲ್ಲಿ ಮೇಲಿಂದ ಕೆಳಗಡೆ ಉದ್ದುದ್ದ ಬರೆದಿದ್ರು, ಅಡ್ಡಡ್ಡ ಬರೆದಿರಲಿಲ್ಲ ಈ ಥರ. ಈಗ ಮತ್ತೆ ನಮ್ಗೆ ಯಾವಾಗೂ ಇತಿಹಾಸತೆಯಲ್ಲಿ ಏನಾದರೂ ಓದುವಾಗ ಮಾಡುವಾಗ ಎಲ್ಲರೂ ಕೇಳ್ತಾ ಇರ್ತಾರೆ, ಎಲ್ಲ ಮರ್ತೋಗ್ಬಿಡ್ತೀವಿ, ಏನೋ ಜ್ಞಾಪಕ ಇರೋದಿಲ್ಲ, ಏನು ಓದಿದ್ರು ಜ್ಞಾಪಕ ಇರೋದಿಲ್ಲ, ಮರ್ತೋಗ್ತೀವಿ ಅಂತ. ಮರ್ತೋಗ್ತೀವಿ ಅಂತಂತಂದರೆ ನಾವು ಏನನ್ನು ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ. ಏನನ್ನಾದರೂ ಜ್ಞಾಪಕ ಇಟ್ಕೋಬೇಕಾದ್ರೆ ಮರ್ತೋಗ್ತೀವಿ. ಏಕೆ ಏನನ್ನಾದರೂ ಜ್ಞಾಪಕ ಇಟ್ಕೊಳ್ಬೇಕು? ಅದು ನಮ್ಗೆ ರೂಢಿ ಆಗಿಬಿಟ್ಟಿದೆ ಚಿಕ್ಕವರಿಂದ. ನೀವು ಏನನ್ನಾದರೂ ಓದಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಮೆಮೊರೈಸ್ ಮಾಡಿರಿ, ಬೈ ಹಾರ್ಟ್ ಮಾಡಿರಿ. ಯಾಕೆಂದರೆ ನಿಮ್ಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಬರಿಬೇಕಂದ್ಬಿಟ್ಟು. ನಾವು ಈಗ ಆಧ್ಯಾತ್ಮಿಕಕ್ಕೆ ಬಂದಿರೋದ್ರಿಂದ ನಾವು ಯಾವುದೂ ಎಕ್ಸಾಮ್ ಬರೆಯೋಷ್ಟಿಲ್ಲ. ಹಾಗಾಗಿ ಏನನ್ನೂ ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ. ಜ್ಞಾಪಕ ಇಟ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ತಪ್ಪು ಮಾಡ್ತಾಯಿದ್ದೀರಾ. ಅಲ್ಲಿ ಎಕ್ಸಾಮ್ ನಮ್ಮನ್ನು ಯಾರೋ ಪ್ರಶ್ನೆ ಕೇಳ್ತಾಯಿದ್ರು, ಉತ್ತರ ಬರೆಯೋಕ್ಕೆ ಜ್ಞಾಪಕ ಇಟ್ಕೊಳ್ಬೇಕಾಗಿತ್ತು. ಇಲ್ಲೇನು ಮಾಡಬೇಕಾಗಿರೋದು, ಯಾವುದೇ ಪುಸ್ತಕ ಓದಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಏನನ್ನಾದರೂ ಅರ್ಥ ಮಾಡಿಕೊಂಡ್ರೆ ನಾವು ಏನನ್ನೂ ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ ಅಲ್ವಾ? ಏನನ್ನಾದರೂ ಅರ್ಥ ಮಾಡಿಕೊಂಡ್ರೆ ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ. ಫಸ್ಟು ಓದೋಣ, ಅರ್ಥ ಮಾಡ್ಕೊಳ್ಳೋಣ, ಮತ್ತು ಏನನ್ನು ಜ್ಞಾಪಕ ಇಟ್ಕೊಳ್ಳೋದು, ಏನನ್ನಾದರೂ ಜ್ಞಾಪಕ ಇಟ್ಕೊಳ್ಳೋಕೆ ಹೋದರೆ ಮರ್ತೋಗ್ತೀವಿ. ಹಾಗಾಗಿ ಎಷ್ಟು ಸರಿ ಪುಸ್ತಕ ಓದ್ತಿರೋ ಪ್ರತಿ ಸರಿ ಓದುವಾಗ ಅರ್ಥ ಮಾಡ್ಕೊಂಡು ಓದಿ. ಅರ್ಥ ಮಾಡ್ಕೊಳ್ಳೋದಂದ್ರೇನು, ಓದುವಾಗ ಅದ್ರ ಕಡೆನೇ ಗಮನ ಕೊಡೋದು. ಈಗ ಎಷ್ಟು ಇದಾಗಿದೆ ಅಂತಂದರೆ, ನಾನು ನೋಡಿದ್ದೀನಿ, ಈಗ ನಮ್ಮ ಇದರಲ್ಲಿ ಏನಾಗಿರುತ್ತೆ, ನಮ್ಮದು 40 ನಿಮಿಷ 45 ನಿಮಿಷ ಇರ್ತದೆ ಅಷ್ಟೇ ಒಂದು ಉಪನ್ಯಾಸ. ಯೂಶಲಾಗಿ ಉಪನ್ಯಾಸಗಳು ನಾವು ಎಲ್ಲ ಕಡೆ ನೋಡಿದಾಗ ಇದು ಆ 45 ನಿಮಿಷ ಅಥವಾ 1 ಅವರ್ ಅಂತ ಇಟ್ಕೊಳ್ಳಿ, ಸ್ಟಾರ್ಟಿಂಗ್ ಎಲ್ಲ ಮಾಡಿ ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಎಲ್ಲಿ ಜ್ಞಾಪಕ ಇರ್ತದೆ?
ನಿದ್ದೆ ಮಾಡ್ತಾರೆ. 24 ಗಂಟೆ ಬೇರೆ ಟೈಮ್ ಇರ್ತದೆ, ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ನಮ್ಮ ಹಿರಿಯ ಸಹೋದರ ಏನಾಗ್ತದೆ ಥಿಯಾಸಫಿಲಿ, ಅವ್ರಿಗೆ ಹೇಳಿದ್ರೆ ಮುಜುಗರ ಆಗುತ್ತೆ ಅಂದ್ಬಿಟ್ಟು ಹಂಗೆ ಇರ್ತಾರೆ. ನಮ್ಮ ಪಕ್ಕದಲ್ಲಿರೋ ಜೋರಾಗಿ ಗೊರಕೆ ಹೊಡಿತಾ ಇರ್ತಾರೆ. ನಮ್ಗೆ ಏನು ಮಾಡೋದು, ಎಲ್ಲಿಂದ ಇರ್ತದೆ. ಆಮೇಲೆ ಉಪನ್ಯಾಸ ಆದಮೇಲೆ 1 ಅವರ್ 2 ಅವರ್ ಅಲ್ಲೇ ಹರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಹಾಗಾಗಿ ಅಲರ್ಟಾಗಿರಿ. ನೀವು ಯಾರಾದರೂ ನಿದ್ದೆ ಮಾಡ್ತಾಯಿದ್ರೆ ಇದು ನಿಮಗೆ ಅಲ್ಲ, ನಿಮಗೆ ನೇರವಾಗಿ ಬಾಣ ಬಿಡ್ತಾ ಇರೋದು. ನಮ್ಮಲ್ಲಿ ಯಾರಾದರೂ ನಿದ್ದೆ ಮಾಡ್ತಾಯಿದ್ರೆ ಅಲ್ಲ ಏನಾಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ, ನಿದ್ದೆ ಮಾಡ್ತಾರೆ. ಮಾಡಬಾರ್ದು. ಒಬ್ಬ ಉಪನ್ಯಾಸಕರು 40 ನಿಮಿಷ ಉಪನ್ಯಾಸ ಮಾಡಬೇಕಂದ್ರೆ ಒಂದು 10 ಅವರ್ ಮಿನಿಮಮ್, 1 ವಾರ ಮಿನಿಮಮ್ ಅದಕ್ಕೆ ಟೈಮ್ ಕೊಟ್ಟು ಬಂದಿರ್ತಾರೆ. ಆ ಟೈಮ್ಗೆ ನಾವು ನೋಡ್ತಾ ಇರೋ ಅಗೌರವ. ನಿದ್ದೆ ನಿಮಗೆ ಶ್ರದ್ಧೆ ಇದ್ದರೆ ನಿದ್ದೆ ಎಲ್ಲಿಂದ ಬರ್ತದೆ? ಚಾನ್ಸೇ ಇಲ್ಲ ನಿದ್ದೆ ಬರೋದಕ್ಕೆ. ಅಂದರೆ ನೀವು ನಿದ್ದೆ ಮಾಡ್ತಾಯಿದ್ದೀರಾ, ಉಪನ್ಯಾಸದಲ್ಲಿ ಕೂತ್ಕೊಂಡ್ರೆ ನೀವು ಅಗೌರವ ತೋರಿಸ್ತಾ ಇರೋದು ಸ್ಪೀಕರ್ಗಲ್ಲ, ನಿಮಗೆ ಇದು ಕಳಿಸ್ತಾ ಇದ್ದಾರಲ್ಲ, ಸಂದೇಶ ಕಳಿಸ್ತಾ ಇದ್ದಾರಲ್ಲ, ನಿಮ್ಮ ಗುರುಗಳಿಗೆ ನೀವು ಅವಮಾನ ಮಾಡ್ತಾಯಿದ್ದೀರಾ, ಡಿಸ್ರೆಸ್ಪೆಕ್ಟ್ ಕೊಡ್ತಾಯಿದ್ದೀರಾ. ನಿಮ್ಮ ಮಹಾತ್ಮರಿಗೆ ನೀವು ಡಿಸ್ರೆಸ್ಪೆಕ್ಟ್ ಎಲ್ಲಿ ಪ್ರತಿಯೊಂದು ಆತ್ಮ ಇಲ್ಲಿಗೆ ಬರ್ತಾ ಇರೋದು ಥ್ರೂ ಪರಮಾತ್ಮನಿಂದಲೇ, ಪುರುಷಾತ್ಮನಿಂದ ಬಂದು ಕೆಳಗಡೆಯಿಂದ ಅಂತರಾತ್ಮನಿಂದ ಇಲ್ಲಿ ಬರ್ತಾ ಇದೆ. ಅಂದರೆ ನಾವು ಅಗೌರವ ತೋರಿಸ್ತಾ ಇರೋದು ಇನ್ನೊಬ್ರಿಗಲ್ಲ, ನಮ್ಮನ್ನು ಯಾರು ಕಳಿಸಿದಾರೋ, ನಮ್ಮನ್ನು ಯಾರು ಇಲ್ಲಿ ಸಂಸ್ಕರಣೆ ಮಾಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೆ ಅಗೌರವ ತೋರಿಸ್ತಾ ಇರೋದು. ಶ್ರದ್ಧೆ ಇದ್ದರೆ ನಾನು ಹೇಳ್ತೀನಿ ನೋಡಿ, 24 ಗಂಟೆ ನೀವು ನಿದ್ದೆ ಮಾಡದೆ ಬಂದು ಕೂತ್ಕೊಂಡ್ರೂ ನಿದ್ದೆ ಬರೋದಿಲ್ಲ. ರಾತ್ರಿ 2 ಗಂಟೆವರೆಗೆ ಎದ್ದೀರಿ, ಬೆಳಗ್ಗೆ 5 ಗಂಟೆಗೆ ಎದ್ದು ಬರ್ರಿ. ನೀವು ನಿಜವಾಗ್ಲೂ ಕೇಳಿಸ್ಕೊಳ್ಬೇಕಂದಿದ್ರೆ ನಿದ್ದೆ ಬರೋಲ್ಲ. ಯಾವಾಗ ನಿಮಗೆ ಅಶ್ರದ್ಧೆ ಇರ್ತದೋ ಆವಾಗ ನಿದ್ದೆ ಬರ್ತದೆ. ಹಾಗೆ ನೀವು ಪುಸ್ತಕ ಓದುವಾಗ ಅಯ್ಯೋ ಹೇಳಿದಾರಪ್ಪ ಥಿಯಾಸಫಿಯಲ್ಲಿ ಓದಬೇಕು, ಓದಿಲ್ಲ ಅಂತಂದರೆ ಕೇಳ್ತಾರೆ ನಾಳೆ, ಆ ಥರ ಓದಿದ್ರೆ ನಮಗೆ ಅರ್ಥ ಆಗೋದಿಲ್ಲ, ಮತ್ತು ಮರ್ತೋಗ್ತೀವಿ. ನಿಮಗೆ ಮರ್ತೋಯ್ತು ಅಂತ ಓದ್ಬೇಡ್ರಿ. ಮರ್ತೋಗಿದೆ ಅಂತಂದರೆ ಅರ್ಥ ನಮಗೆ ಅದು ಅರ್ಥ ಆಗಿಲ್ಲ ಅಂತಂದ್ರೆ. ಹಾಗಾಗಿ ಇದು ಮನನ ಅನ್ನೋದು ವಾಪಸ್ ಯಾಕೆ ನಾವು ಮತ್ತೆ ರೀಕಾಲ್ ಮಾಡಬೇಕಂತಂದರೆ ಇದಕ್ಕೋಸ್ಕರ. ಹೀಗಾಗಿ ಈಗ ನಾವು ಈಗ ಏನು ಹೇಳಿದ್ವಿ, ಈ ಪುಸ್ತಕ ಎಲ್ಲಿಂದ ಬಂತು ನಮಗೆ ಗೊತ್ತಾಗಿದೆ, ಯಾಕೆ ಅರ್ಥ ಆಗಿದ್ದು ಗೊತ್ತಾಗಿದೆ ಎಲ್ಲಿಂದ ಬಂತು ಅಂದ್ಬಿಟ್ಟು. ನಾವು ಅದೇ ಬೈಹಾಟ್ ಮಾಡಿದರೆ ಹೆಸರುಗಳು ಹಿಂದೆ ಮುಂದೆ ಹಾಕ್ಬಿಡ್ತಾಯಿತ್ತು, ಯಾರು ಕೊಟ್ಟರು ಅಂತಲೇ ಬರ್ತಾ ಇರಲಿಲ್ಲ ನಮಗಿದು. ಈಗ ಯಾರು ಬರೆದಿದ್ರು ಅಂತಲೇ ಹೋಗ್ತಾ ಇರಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಇದು ಎಲ್ಲಿಂದ ಬಂತು ಅನ್ನೋದು ಗೊತ್ತಾಯಿತು. ಅದರಲ್ಲಿ ಇದರಲ್ಲಿ 3 ಶ್ಲೋಕಗಳು ಬರೆದಿದ್ದಾರೆ, ಅಫಾರಿಸಮ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಆ 3 ಶ್ಲೋಕ ಇದೆ. 3 ಶ್ಲೋಕ ಆದಮೇಲೆ 3 ಶ್ಲೋಕಗಳನ್ನು ಯೂಶ್ವಲಾಗಿ ಈ ಬುಕ್ಕಲ್ಲಿ ಕೊಟ್ಟವಾಗ ದಪ್ಪಕ್ಷರಗಳಲ್ಲಿ ಪ್ರಿಂಟ್ ಮಾಡಿರ್ತಾರೆ. 3 ಆದಮೇಲೆ 4 ಒಂದು ನಂಬರ್ ಕೊಡ್ತಾರೆ. ಆ 4 ಕಂಟಿನ್ಯೂಷನ್ 1 2 3 4ನೇದು ವೆನೇಷಿಯನ್ ಮಾಸ್ಟರ್ ಅದಕ್ಕೆ ವಿವರಣೆ ಕೊಟ್ಟಿರೋದು. ಅಂದರೆ 3 ಶ್ಲೋಕಗಳಿದ್ದಾವಲ್ಲ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಅವರು ಏನು ಮಾಡಿದ್ರು, ಗ್ರೀಕಿಂದ ಸಂಸ್ಕೃತದಿಂದ ಗ್ರೀಕ್ಗೆ ಟ್ರಾನ್ಸ್ಲೇಟ್ ಮಾಡೋವಾಗ ಅಲ್ಲಿ ವಿವರಣೆ ಕೊಟ್ಟರು ನಮಗೆ ಗ್ರೀಕಲ್ಲಿ. ಆಮೇಲೆ ಅದನ್ನು ಕಂಟಿನ್ಯೂಷನಲ್ಲಿ ಅದ್ರ ಜೊತೆಗೆ ಬರೆದ್ರು. ಹಿಲೇರಿಯನ್ ಮಾಸ್ಟರ್ ಏನು ಮಾಡಿದ್ರು, ಇದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡುವಾಗ ಅವರು ಒಂದು ನೋಟ್ ಅಂತ ಬರೆದ್ರು. ಅದು ಕನ್ನಡದಲ್ಲಿ ನಮಗೆ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಆ ವಿವರಣೆ ಬಂದು ಹಿಲೇರಿಯನ್ ಮಾಸ್ಟರ್. ಇಷ್ಟು ವಿವರಣೆ ಇದು ಪೀಠಿಕೆಯಲ್ಲಿ ಬರ್ತದೆ ಈ ಪುಸ್ತಕದ ಬಗ್ಗೆ, ಈ ಗ್ರಂಥದ ಬಗ್ಗೆ. ಅದರಲ್ಲಿ ನಾವು ಈಗಾಗಲೇ 3 ನಾವು ತಿಳ್ಕೊಂಡಿದ್ದೀವಿ. ಈಗ ಮತ್ತೆ ಅದನ್ನು ಡೀಟೇಲ್ ಆಗೋಕ್ಕೆ ಹೋದರೆ ಮತ್ತೆ 1 ಅವರ್ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಅದು 3 ಸೂತ್ರಗಳು. ಮಹತ್ವಾಕಾಂಕ್ಷೆಯನ್ನು ಕೊಲ್ಲು ಅನ್ನೋದು ಮೊದಲನೇ ಸೂತ್ರ. ಅದಕ್ಕೆ ವೆನೇಷಿಯನ್ ಮಾಸ್ಟರ್ ಏನು ಹೇಳ್ತಾರೆ ಅಂದರೆ, ಆದರೆ ಮಹತ್ವಾಕಾಂಕ್ಷೆಯುಳ್ಳವರು ಕೆಲಸ ಮಾಡುವಂತೆ ಕೆಲಸ ಮಾಡು ಅಂತ ಹೇಳ್ತಾರೆ. 2ನೇ ಬಂದ್ಬಿಟ್ಟು ಜೀವನದ ಮೇಲಿನ ಆಶೆಯನ್ನು ಕೊಲ್ಲು, ಆದರೆ ಜೀವನದ ಮೇಲೆ ಆಶೆ ಇರುವವರು ಅದಕ್ಕೆ ಮನ್ನಣೆ ಕೊಡುವಂತೆ ನೀನೂ ಮನ್ನಣೆ ಕೊಡು ಅಂತ ಹೇಳ್ತಾರೆ. ಸುಖಾಪೇಕ್ಷೆಯನ್ನು ಕೊಲ್ಲು ಅನ್ನೋದು 3ನೇ ಸೂತ್ರ. ಅವರು ವೆನೇಷಿಯನ್ ಮಾಸ್ಟರ್ ಏನು ಹೇಳ್ತಾರೆ ಅಂದರೆ, ಸುಖಾಪೇಕ್ಷೆಯನ್ನು ಕೊಟ್ಟರೆ ಹೇಗಿರೋದು ಅಂತಂದರೆ, ಆದರೆ ಸುಖಕ್ಕೋಸ್ಕರ ಬಾಳುವವರು ಸುಖಿಯಾಗಿರುವಂತೆ ನೀನು ಸುಖಿಯಾಗಿರು ಅಂತ ಹೇಳ್ತಾರೆ. ಇದು ಭಾಳ ವಿವರಣೆ ಇದೆ ಇದರಲ್ಲಿ ಬಗ್ಗೆ. ಲಾಸ್ಟ್ ಇದರಲ್ಲಿ ಅಧ್ಯಯನದಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ. ಮತ್ತು ಏನಾದ್ರು ಬೇಕಂದರೆ ನಮಗೀಗೊಂದು ಆಪರ್ಚುನಿಟಿ ಇದೆ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಕೇಳಿಸ್ಕೊಳ್ಬೋದು, ನಮಗೆ ಅದು ಡೀಪಾಗಿ ಸಿಗ್ತದೆ. ಆಮೇಲೆ ಈಗ ಇವತ್ತಿಂದ 5ನೇ ಸೂತ್ರ ಅಥವಾ 5ನೇ ಅಫಾರಿಸಮಿಂದ ನಾವು ಹೋಗೋಣ. ಈಗ ಈ ಸೂತ್ರಗಳಲ್ಲಿ ನಮಗೆಲ್ಲರಿಗೂ ನಮ್ಮ ಮಹಾತ್ಮರು, ನಮ್ಮ ಗುರುಗಳು ನಮಗೆ ಕೊಡ್ತಾ ಇರುವ ಸಂದೇಶ. ಹಾಗಾಗಿ ನಾವು ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಇದು ಬೇರೆ ನಾನು ನಿಮಗೆ ಹೇಳ್ತಾ ಇರೋದು ಅಂತಲ್ಲ. ಯಾವಾಗಲೂ ಅಷ್ಟೇ, ಯಾರಾದರೂ ಉಪನ್ಯಾಸಕರು ಮಾಡ್ತಾ ಇದ್ದಾರೆ ಅಂತಂದರೆ ಆ ಉಪನ್ಯಾಸ ನಮಗೆ ಯಾರು ಏನು ವಿಚಾರ ತಿಳಿಸ್ಬೇಕೋ ಅವರು ನಮಗೆ ತಿಳಿಸ್ತಾ ಇರೋದು. ಈಗಲೇ ಹೇಳಿದ್ವಲ್ಲ, ಪೂಜೆ ಆದಮೇಲೆ ಏನಂತ ಹೇಳಿದ್ರೆ ಸಂದೇಶ ಬರ್ತದೆ ಅಂತಂದ್ಬಿಟ್ಟು. ನಾವು ಮನಸ್ಸನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ, ಸ್ವಚ್ಛವಾಗಿ ಇಟ್ಕೊಂಡಿಲ್ಲ, ನಮ್ಮಲ್ಲಿ ಅದು ಬರೋಕ್ಕಾಗೋದಿಲ್ಲ, ಎಂಟ್ರಿ ಆಗೋಕ್ಕಾಗೋದಿಲ್ಲ. ಆಗ ಒಂದು 20 ನಿಮಿಷ 25 ನಿಮಿಷ ಅಷ್ಟೇ
ಸ್ವಲ್ಪ ಆಚೆ ಕಡೆ ಏನೇ ಇದ್ರೂ ಯೋಚನೆಗಳನ್ನು ಬಿಟ್ಟು ಇಲ್ಲಿ ಒಂದೊಂದು ಪದಗೂ ಒಂದೊಂದು ವರ್ಡ್ಗೂ ಭಾಳ ಸಣ್ಣದು ನೋಡ್ರಿ, ಇದು ಎಷ್ಟು ಚಿಕ್ಕದಾಗಿದೆ, ಎಷ್ಟು ಚಿಕ್ಕದಾಗಿದೆ. ಒಂದೊಂದು ವರ್ಡು ಒಂದೊಂದು ಸೆಂಟೆನ್ಸು ಭಾಳ ಅಗಾಧವಾದ ಆಳವಾದ ಅರ್ಥ ಇದೆ. ಇದನ್ನು ಕೇಳಿಸ್ಕೊಂಡು ಜೊತೆಯಲ್ಲಿ ಅಧ್ಯಯನ ಮಾಡೋಣ. ಕಿಲ್ ಔಟ್ ಆಲ್ ಸೆನ್ಸ್ ಆಫ್ ಸಪ್ರೇಟ್ನೆಸ್. ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ನಮಗಿರೋದೇ ಪ್ರತ್ಯೇಕತೆ ಅನ್ನೋದು ಇರುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಸೋಲ್ಸ್, ಇಂಡಿವಿಜುವಲ್ ಬಾಡಿ ಎಲ್ಲ ಕೊಟ್ಟಿರೋದ್ರಿಂದ ಇರ್ತದೆ. ಇದನ್ನೆಲ್ಲ ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದಾಗ ಇದು ಬರ್ತದೆ. ಸೊ ನಾವು ಈಗ ಅದ್ರ ಬಗ್ಗೆ ಮಾಸ್ಟರ್ ಹಿಲೇರಿಯನ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು ಅನ್ನೋದಕ್ಕೆ ಏನು ವಿವರಣೆ ಕೊಡ್ತಾ ಇದ್ದಾರೆ ಹಿಲೇರಿಯನ್ ಮಾಸ್ಟರ್ ಅಂದ್ಬಿಟ್ಟು. ಡು ನಾಟ್ ಫ್ಯಾನ್ಸಿ ಯು ಕ್ಯಾನ್ ಸ್ಟ್ಯಾಂಡ್ ಅಸೈಡ್ ಫ್ರಮ್ ದ ಬ್ಯಾಡ್ ಮ್ಯಾನ್ ಆರ್ ದ ಫೋಲಿಶ್ ಮ್ಯಾನ್. ದೇ ಆರ್ ಯುವರ್ ಸೆಲ್ಫ್, ದೋ ಇನ್ ಎ ಲೆಸ್ ಡಿಗ್ರಿ ದ್ಯಾನ್ ಯುವರ್ ಫ್ರೆಂಡ್ ಆರ್ ಯುವರ್ ಮಾಸ್ಟರ್. ದುಷ್ಟ ಮನುಷ್ಯನ ಅಥವಾ ಮೂರ್ಖ ಮನುಷ್ಯನ ಸಂಪರ್ಕದಿಂದ ದೂರವಿರಬಲ್ಲನೆಂದು ಕಲ್ಪಿಸಿಕೊಳ್ಳಬೇಡ. ನಾವು ಬೇರೆಯವ್ರನ್ನ ದುಷ್ಟ ಮನುಷ್ಯರು, ಕೆಟ್ಟವರು, ಅವರು ಇವರು ಅಂತ ಅಂದ್ಕೊಳ್ತಾ ಇರ್ತೀವಿ. ಅವರಿಂದ ದೂರ ಇರಬೇಕೆಂದು ಕಲ್ಪಿಸಿಕೊಳ್ಳಬೇಡ. ನಿನ್ನ ಸ್ನೇಹಿತ, ನಮ್ಗೆ ಯಾವಾಗಲೂ ಯಾರು ನಮ್ಮ ಸಂಪರ್ಕದಲ್ಲಿರ್ತಾರೋ ಅವರೇ ಬೇರೆಯವರು, ಅವರೇ ದುಷ್ಟರು ಅಥವಾ ನಾವು ಅವರಿಂದ ಸಪ್ರೇಟ್ ಅನ್ನೋದಿರ್ತದೆ. ನಿನ್ನ ಸ್ನೇಹಿತ ಅಥವಾ ನಿನ್ನ ಗುರುವಿಂದ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದ್ದರೂ ಅವರು ನೀವೇ. ಅವರು ನಾವೇ ಆಗಿರ್ತೀವಿ, ಆ ದಾರಿಯಲ್ಲಿ ಬಂದಿದ್ದೀವಿ. ಇವತ್ತು ನಾವು ಮುಂದೆ ಬಂದಿದ್ದೀವಿ, ಅವು ಹಿಂದೆ ಇದ್ದಾರೆ. ನಮ್ಮ ಗುರುಗಳು ನಮ್ಮಿಂದ ಮುಂದೆ ಬಂದಿದ್ದಾರೆ. ಎಲ್ಲರೂ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹೋಗುವಂಥದ್ದು. ಬಟ್ ಇಫ್ ಯು ಅಲೋ ದ ಐಡಿಯಾ ಆಫ್ ಸೆಪ್ರೇಟ್ನೆಸ್ ಫ್ರಮ್ ಎನಿ ಎವಿಲ್ ಥಿಂಗ್ ಆರ್ ಪರ್ಸನ್ ಟು ಗ್ರೋ ಅಪ್ ವಿತಿನ್ ಯು, ಬೈ ಸೋ ಡೂಯಿಂಗ್ ಯು ಕ್ರಿಯೇಟ್ ಕರ್ಮ ವಿಚ್ ವಿಲ್ ಬೈಂಡ್ ಯು ಟು ದಟ್ ಥಿಂಗ್ ಆರ್ ಪರ್ಸನ್ ಟಿಲ್ ಯುವರ್ ಸೌಲ್ ರೆಕಗ್ನೈಸಸ್ ದಟ್ ಇಟ್ ಕೆನ್ ನಾಟ್ ಬಿ ಐಸೋಲೇಟೆಡ್. ಆದರೆ ಯಾವುದೇ ಕೆಟ್ಟ ವಸ್ತು ಅಥವಾ ಕೆಟ್ಟ ವ್ಯಕ್ತಿಯಿಂದ ನೀನು ಪ್ರತ್ಯೇಕವೆಂಬ ವಿಚಾರವನ್ನು ನಿನ್ನೊಳಗೆ ಬೆಳೆಯಲು ಅವಕಾಶ ಕೊಟ್ಟರೆ, ನಾವು ಬೇರೆಯವರಿಂದ ಸಪರೇಟು ಅನ್ನೋದು ಅವಕಾಶ ಕೊಟ್ಟರೆ, ನಮ್ಮಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವೇನಾದರೂ ಅವಕಾಶ ಕೊಟ್ಟರೆ, ನಾವೇ ಸಪರೇಟ್ ಇತರರಿಗಿಂತ ಅಂತ ಏನಾದರೂ ನಮ್ಮಲ್ಲಿ ಆ ಬೆಳವಣಿಗೆ ಆದರೆ, ಬೇರೆಯವರೆಲ್ಲ ಕೀಳು ನಾವು ಮೇಲು ಅಂತ ಏನಾದ್ರು ನಮ್ಮಲ್ಲಿ ಬಂದರೆ, ಯಾವುದೇ ಮಟ್ಟದ ಏನರಲ್ಲಾಗಲಿ, ಜ್ಞಾನದಲ್ಲಾಗಲಿ ಅಥವಾ ಇರುವ ಆರ್ಥಿಕ ಸ್ಥಿತಿಯಲ್ಲಾಗಲಿ, ಇರುವ ಅವ್ರ ಬಣ್ಣ ಅದು ಇದೆಲ್ಲ ನಮಗೇನಾದ್ರು ಅನಿಸಿದರೆ, ಅದು ಬೆಳೆಯಕ್ಕೆ ಬಿಟ್ಟರೆ, ಅದರಿಂದ ನೀನು ಸೃಷ್ಟಿಸುವ ಕರ್ಮವು ನಾವು ಬೆಳೆಯೋಕ್ಕೆ ಬಿಟ್ಟರೆ ಕರ್ಮ ಬೆಳೀತದೆ. ಆಗೇನಾಗುತ್ತೆ, ಯಾವುದೇ ವಸ್ತು, ಆ ವಸ್ತು ಅಥವಾ ವ್ಯಕ್ತಿಯೊಡನೆ ನಿನ್ನನ್ನು ಬಂಧಿಸುತ್ತದೆ. ನಾವು ಅದರ ಜೊತೆ ಬಂಧನಕ್ಕೆ ಒಳಪಡ್ತೀವಿ. ನಾವು ಯಾರನ್ನಾದರೂ ದ್ವೇಷ ಮಾಡಿದ್ರೆ, ಇವರು ಕೀಳ್ಮಟ್ಟದವರು, ನೀವು ನೋಡಿ ಸುಮ್ಮನೆ ಇರ್ಬೋದು, ದೂರ ತಳ್ಳಕ್ಕೆ ಹೋದರೆ ಅದು ಬಂದು ನಮಗೆ ಅಂಟಿಕೊಳ್ತದೆ. ಇತರರ ವ್ಯಕ್ತಿಗಳಿಂದ ಮತ್ತು ವಸ್ತುಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬ ಅಂಶವನ್ನು ನಿನ್ನ ಆತ್ಮನು ಗ್ರಹಿಸುವವರೆಗೂ ಆ ಬಂಧನವು ಮುಂದುವರಿಯುತ್ತದೆ. ನಮ್ಮ ಆತ್ಮ ನಾವು ಅವರಿಂದ ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ತಿಳ್ಕೊಳ್ಳೋವರೆಗೂ ನಾವು ಅವ್ರ ಜೊತೆ ಬಂಧನಕ್ಕೊಳಪಡ್ತೀವಿ. ಬರೀ ಇಷ್ಟೇ ಅಲ್ಲ, ನಾವು ಎಷ್ಟು ದ್ವೇಷ ಮಾಡ್ತೀವೋ ಅವರು ನಮ್ಮ ಹತ್ರ ಬರ್ತಾರೆ. ಈ ಜನ್ಮದಲ್ಲಿ ನಾವು ಅತಿ ದ್ವೇಷ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮೊಮ್ಮಕ್ಕಳಾಗೋ ಹೊಡ್ತಾರೆ. ರಿಮೆಂಬರ್ ದಟ್ ದ ಸಿನ್ ಆ್ಯಂಡ್ ಶೇಮ್ ಆಫ್ ದ ವರ್ಲ್ಡ್ ಆರ್ ಯುವರ್ ಸಿನ್ ಆ್ಯಂಡ್ ಶೇಮ್ ಫಾರ್ ಯು ಆರ್ ಎ ಪಾರ್ಟ್ ಆಫ್ ಇಟ್. ಯುವರ್ ಕರ್ಮ ಈಸ್ ಇನ್ಎಕ್ಸ್ಟ್ರಿಕಬಲಿ ಇಂಟರ್ವೋವನ್ ವಿತ್ ದ ಗ್ರೇಟ್ ಕರ್ಮ. ರಿಮೆಂಬರ್ ಅಂತ ಹೇಳ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಪ್ರಪಂಚದ ಪಾಪ ಮತ್ತು ಅವಮಾನಗಳು ನಿನ್ನ ಪಾಪ ಮತ್ತು ಅವಮಾನಗಳೆಂಬುದನ್ನು ನೆನಪಿನಲ್ಲಿಡು. ಏಕೆಂದರೆ ನೀನು ಆ ಪ್ರಪಂಚದ ಒಂದು ಭಾಗ. ನಿನ್ನ ಕರ್ಮವು ಪ್ರಪಂಚದ ಮಹಾಕರ್ಮದೊಡನೆ ಬಿಡಿಸಿಕೊಳ್ಳಲಾಗದಂತೆ ಹಾಸುವಕ್ಕಾಗಿ ಹೆಣೆಯಲ್ಪಟ್ಟಿವೆ. ಇಂಡಿವಿಜುವಲ್ ಕರ್ಮ ಇರ್ತವೆ, ನಾವು ಓನಾಗಿ ಮಾಡಿರೋಂಥ ಕರ್ಮಗಳು. ಆಮೇಲೆ ಇದು ಒಟ್ಟಾಗಿ ಮಾಡಿರ್ತೀವಲ್ಲ, ಈಗೆಲ್ಲ ಗಲಾಟೆಗಳು ಮಾಡ್ತಾ ಇದೆಯಲ್ಲ, ಸಮೂಹ ಕರ್ಮ. ಈಗ ಗಲಾಟೆ ಕಲ್ಲು ಹೊಡಿತಾ ಇದ್ದಾರಲ್ಲ, ಅದು ಸಮೂಹವಾಗಿ ಮಾಡೋದು. ಈಗ ಯಾರೋ ನಾವೆಲ್ಲ ಕೂತಿದ್ದೀವಿ, ಯಾರೋ ಓಡ್ರಿ ಅಂತ ಹೋಗಿ ಹೊಡಿತೀವಲ್ಲ, ಸುಮ್ಮನೆ ಏನು ಗೊತ್ತಿಲ್ಲದೆ. ಸಮೂಹ ಕರ್ಮ ಅದು. ಯಾರೋ ದಾರಿಯಲ್ಲಿ ಹೋಗ್ತಾರೆ, ಸುಮ್ಮನೆ ಹೊಡಿಯೋದು, ಏನೋ ಒಂದು ಮಾಡೋದು. ಈಗ ನಿನ್ನೆ ಮೊನ್ನೆ ಎಲ್ಲ ಕಲ್ಲು ಹೊಡಿತಾವ್ರಲ್ಲ ರೋಡಲ್ಲಿ, ಆ ಥರ ಅದು ಸಮೂಹ ಕರ್ಮ. ಅದನ್ನು ತೀರ್ಸೋಕ್ಕೆ ನಾವು ಒಟ್ಟಿಗೆ ಬರಬೇಕು, ಯಾಕೆಂದರೆ ಒಟ್ಟಾಗಿ ಮಾಡಿರೋದಲ್ಲ. ಹಾಗಾಗಿ ಸಮೂಹ ಕರ್ಮ. ಹಾಗಾಗಿ ನೀವು ರಿಮೆಂಬರ್ ದಾಟ್ ದ ಸಿನ್ ಆ್ಯಂಡ್ ಶೇಮ್ ಆಫ್ ದ ವರ್ಲ್ಡ್ ಆರ್ ಯುವರ್ ಸಿನ್ ಆ್ಯಂಡ್ ದ ಶೇಮ್. ಈ ಪ್ರಪಂಚದಲ್ಲಿ ಏನೇನು ಕರ್ಮ ಇದೆಯೋ ಅದೆಲ್ಲ ನಾವು ಸಾಮೂಹಿಕವಾಗಿ ಮಾಡಿರೋಂಥದ್ದು.
ಅರ್ಥಕ್ವೇಕ್ ಬಂತು, ಫ್ಲಡ್ಸ್ ಬಂತು, ನಿಮ್ಮ ಈ ಮನೆಗಳಿಗೆಲ್ಲ ನೂರು ನುಗ್ತಂತಂದರೆ ಅದು ನಾವು ಹಿಂದೆ ಮಾಡಿದ ಕರ್ಮದ ಫಲ. ಹಾಗಾಗಿ ನಾವು ಒಟ್ಟಾಗಿ ಆಗ್ತಾ ಇರೋದು. ಈಗ ಯಾವುದಾದ್ರು ದೇಶದ ಮೇಲೆ ಯುದ್ಧ ಆಗ್ತಾಯಿದೆ ಅಂತಂದರೆ ಅವರೆಲ್ಲರೂ ಸಾಂಘಿಕ ಕರ್ಮ ಒಟ್ಟಾಗಿ ಅನುಭವಿಸ್ತಾ ಇರೋದು, ಹಿಂದೆ ಯಾವಾಗಲೂ ಮಾಡಿರೋವಂಥದ್ದು. And before you can attain knowledge, you must have passed through all places, foul and clean alike. And before you can attain knowledge, you must have passed through all places, foul and clean alike. ಈಗ ಏನು ನಾವು ಜ್ಞಾನ ಪಡ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆಯಲ್ಲ, ಈ ಜ್ಞಾನವನ್ನು ಪಡೆಯುವ ಮುನ್ನ ನೀನು ಶುಚಿಯಾದ ಮತ್ತು ಅಶುಚಿಯಾದ ಎಲ್ಲ ಸ್ಥಳಗಳ ಮೂಲಕವೂ ಸಮಾನವಾಗಿ ಹಾದು ಹೋಗಿರಬೇಕು. ನಾವು ಮುಂಚೆ ಆ ದಾರಿಯಲ್ಲಿ ಬಂದಿದ್ದೀವಿ, ಹಾಗಾಗಿ ನಮಗೆ ತಿಳುವಳಿಕೆ ಬಂದಿದೆ, ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತಂದ್ಬಿಟ್ಟು. Therefore, remember that the soiled garment you shrink from touching may have been yours yesterday and may be yours tomorrow. ನಾವೀಗ ಏನನ್ನು ದೂರ ತಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವೋ ನೋಡಿ. Therefore, remember that the soiled garment you shrink from touching away have been yours yesterday, may be yours tomorrow. ಆದ್ದರಿಂದ ನೀನು ಇಂದು ಮುಟ್ಟುವುದಕ್ಕೆ ಹಿಂಜಿರುವ ಬಟ್ಟೆಯು ನಿನ್ನೆ ನಿನ್ನದಾಗಿದ್ದಿರಬಹುದು ಅಥವಾ ನಾಳೆ ನಿನ್ನದಾಗಬಹುದು ಎಂಬುದನ್ನು ನೆನಪಿನಲ್ಲಿಡು. ನಾವೇ ಆಗ್ಬೋದು ಅದನ್ನು. ಹಾಗಾಗಿ ಅದನ್ನು ದ್ವೇಷಿಸೋದನ್ನು ಬಿಡಬೇಕು. And if you turn with horror from it, when it's flung upon your shoulders, it will cling the more closely to you. And if you turn with horror from it, ಅದನ್ನೇನಾದ್ರೂ ನಿಮ್ಮ ಮೇಲೆ ಬಿದ್ದಾಗ ಎಷ್ಟು ದೂರ ತಳ್ಳಕ್ಕೆ ಹೋಗ್ತೀರೋ ಅದು ನಮ್ಮ ಮೈ ಮೇಲೆ ಮತ್ತೆ ಹತ್ಕೊಳ್ಳುತ್ತೆ. ಈಗ ಸ್ಪ್ರಿಂಗ್ ಇದ್ದಂಗೆ, ನೀವು ಎಷ್ಟು ದೂರ ಜಾಸ್ತಿ ಎಳಿತೀರೋ ಮತ್ತೆ ನಮ್ಮ ಕಡೆಗೆ ಕೂತ್ಕೊಂಡು ಬರ್ತದೆ. ಸುಮ್ಮನೆ ಹಾಗೆ ಬಿಡಬೇಕು ಅದನ್ನೆಲ್ಲ. ಸ್ಪ್ರಿಂಗ್ನ ಬಿಟ್ಟು ನೋಡಿರಿ, ಸ್ಪ್ರಿಂಗ್ ಎಳೀರಿ ಜೋರಾಗಿ, ಅಂದರೆ ಇದು ಚೆನ್ನಾಗಿಲ್ಲ ಅಂತ ದೂರ ಎಳೆದಷ್ಟು ಮತ್ತೆ ವಾಪಸ್ ಬರ್ತದೆ. ಆದ್ದರಿಂದ ನೀನು ಇಂದು ಮುಟ್ಟುವುದಕ್ಕೆ ಹಿಂಜಿರುವ ಅದು ನಿನ್ನ ಹೆಗಲ ಮೇಲೆ ಎಸೆಯಲ್ಪಟ್ಟಾಗ ನೀನು ಜಿಗುಪ್ಸೆಯಿಂದ ಬೇರೆ ಕಡೆ ತಿರುಗಿಸಿದರೆ ಅದು ಮತ್ತಷ್ಟು ಬಿಗಿಯಾಗಿ ನಿನಗೆ ಅಂಟಿಕೊಳ್ಳುತ್ತದೆ. ನೀವು ಎಷ್ಟು ದ್ವೇಷ ಮಾಡ್ತೀರೋ ಅದು ನಿಮ್ಮ ಹತ್ರಕ್ಕೆ ಬರ್ತದೆ. ದ ಸೆಲ್ಫ್ ರೈಟಿಯಸ್ ಮ್ಯಾನ್ ಮೇಕ್ಸ್ ಫಾರ್ ಹಿಮ್ಸೆಲ್ಫ್ ಎ ಬೆಡ್ ಆಫ್ ಮೈರ್. ಅದು ನಾನೇ ಸರಿ ಅಂದ್ಕೊಳ್ಳೋದು ಏನು ಏನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಾನೇ ಧರ್ಮಿಷ್ಠನೆಂದು ಭಾವಿಸಿರುವವನು ಕೊಚ್ಚೆಯ ಹಾಸಿಗೆಯ ಮೇಲೆ ಮಲಗಬೇಕಾಗುತ್ತದೆ. ನಾನೇ ಸರಿ ಅಂತ ತಿಳ್ಕೊಳ್ಳೋನು. ಆಮೇಲೆ ಅಬ್ಸ್ಟೈನ್ ಬಿಕಾಸ್ ಇಟ್ ಈಸ್ ರೈಟ್ ಟು ಅಬ್ಸ್ಟೈನ್. ಈ ಸೆಂಟೆನ್ಸ್ ನೋಡಿ, ಅಬ್ಸ್ಟೈನ್ ಬಿಕಾಸ್ ಇಟ್ ಈಸ್ ರೈಟ್ ಟು ಅಬ್ಸ್ಟೈನ್, ನಾಟ್ ದಟ್ ಯುವರ್ ಸೆಲ್ಫ್ ಶಲ್ ಬಿ ಕೆಪ್ಟ್ ಕ್ಲೀನ್. ಪಾಪ ಕಾರ್ಯದಿಂದ ದೂರವಿರು, ಅಷ್ಟೇ ನಮ್ಮ ಕೆಲಸ. ಇದು ಪಾಪ ಕಾರ್ಯ, ಅದರಿಂದ ದೂರ ಇರಬೇಕು. ಈ ಸೆಂಟೆನ್ಸ್ ನೋಡಿ ಹೇಗಿದೆ, ಯಾವುದೋ ಒಂದು ಪಾಪ ಕಾರ್ಯ ನಡೀತಾ ಇದೆ, ಆ ಪಾಪ ಕಾರ್ಯದಿಂದ ನಾವು ದೂರ ಇರಬೇಕು. ಹಾಗಿರುವುದು ಸರಿಯಾದದ್ದು ಎಂಬ ದೃಷ್ಟಿಯಿಂದ ದೂರವಿರು. ಅದು ಸರಿಯಾದಲ್ಲ, ಹಾಗಾಗಿ ಅದರಿಂದ ದೂರ ಇರಬೇಕು, ಅಷ್ಟೇ ಆಗಬೇಕು. ಹಾಗಲ್ಲದೆ ನೀನು ಪರಿಶುದ್ಧನಾಗಿರಬೇಕು ಎಂಬ ದೃಷ್ಟಿಯಿಂದಿಲ್ಲ. ನಾನು ಬೇರೆಯವರಿಗೆ ಒಳ್ಳೆಯವನಾಗಿ ಕಾಣಿಸ್ಬೇಕು, ನಾನು ಕ್ಲೀನಾಗಿ ಕಾಣಿಸ್ಬೇಕು ಅನ್ನೋದಲ್ಲ. ಆ ದುಷ್ಟ ಕಾರ್ಯ ಅಂದ ತಕ್ಷಣ ಅದರಿಂದ ದೂರ ಇರಬೇಕು, ಅದೇ ಸರಿಯಾದ್ದು. ಆಗಿರು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈಗ ಇದು 5ನೇದಕ್ಕೆ ಮಾಸ್ಟರ್ ಹಿಲೇರಿಯನ್ ಕೊಟ್ಟದ ವಿವರಣೆ ಇದು. ಈಗ ವೆನೇಷಿಯನ್ ಮಾಸ್ಟರ್ ಆ ಸೂತ್ರಗಳ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 5ನೇ ಸೂತ್ರ, ಕಿಲ್ ಔಟ್ ಆಲ್ ಸೆನ್ಸಸ್ ಆಫ್ ಸಪ್ರೇಟ್ನೆಸ್. ಈಗಾಗಲೇ ಇದ್ರ ಬಗ್ಗೆ ನಮಗೆ ಹಿಲೇರಿಯನ್ ಮಾಸ್ಟರ್ ಕೊಟ್ಟರು, ಇದ್ರ ಬಗ್ಗೆ ವೆನೇಷಿಯನ್ ಮಾಸ್ಟರ್ ಏನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು. Kill out all senses of separateness, yet stand alone and isolated, because nothing that is embodied, nothing that is conscious of separation, nothing that is out of eternal can aid you. ಇದು ನೋಡಿ ಹೇಗಿರ್ತದೆ ಅಂದ್ಬಿಟ್ಟು ನಮಗೆ ದ್ವಂದ್ವ ಅನಿಸುತ್ತೆ, ಆದರೂ ಹೀಗೆ ಇರಬೇಕಾಗಿರೋದು. ನಾವು ಪ್ರತ್ಯೇಕತೆ ಎಲ್ಲ ಮನೋಭಾವನೆಯನ್ನು ಕೊಲ್ಲು ಅಂತ ಹೇಳ್ತಾರೆ. ನಾನು ಸಪ್ರೇಟ್ ಅಂತ ಅಂದ್ಕೊಂಡ್ಬೇಡ, ಆದ್ರೂ
ನೀನು ಏಕಾಂಗಿಯಾಗಿ ಮತ್ತು ಪ್ರತ್ಯೇಕವಾಗಿ ನಿಲ್ಲು. ನಮ್ಮ ಬೆಳವಣಿಗೆಗೆ ಪ್ರತ್ಯೇಕವಾಗಿರಬೇಕು. ಜೀವನ ಮಾಡುವಾಗ ಎಲ್ಲರೂ ಒಟ್ಟಾಗಿ ಜೀವನ ಮಾಡಬೇಕು. ಬೆಳವಣಿಗೆ ಯಾವಾಗಲೂ ಒಟ್ಟೊಟ್ಟಾಗಿ ಆಗೋಕ್ಕಾಗೋದಿಲ್ಲ. ನಾವು ಏನೇನು ಕಲಿತೀವೋ ಆಗ ನಮ್ಮ ಬೆಳವಣಿಗೆ ಆಗ್ತೀವಿ. ನಾವು ಏನು ಅನುಷ್ಠಾನ ಮಾಡ್ತೀವೋ ಆಗ ನಮ್ಮ ಬೆಳವಣಿಗೆ ಆಗುತ್ತೆ. ಸಮಾಜದಲ್ಲಿ ನಾವು ಬೆಳಿಬೇಕಾದಾಗ ಒಟ್ಟಾಗಿ ಬೆಳಿಬೇಕಾಗುತ್ತೆ. ಆದರೂ ನೀನು ಏಕಾಂಗಿಯಾಗಿ ಮತ್ತು ಪ್ರತ್ಯೇಕವಾಗಿ ನಿಲ್ಲು. ಏಕೆಂದರೆ ದೇಹಧಾರಿಯಾದ ಯಾವುದೇ ಆಗಲಿ, ತಾನು ಬೇರೆ ಎಂಬ ಭಾವನೆಯುಳ್ಳ ಯಾವುದೇ ಆಗಲಿ, ದೇಹಧಾರಿ, ಈಗ ನಾವೆಲ್ಲ ದೇಹಧಾರಿಗಳು, ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಎಲ್ಲರೂ, ತಾನು ಬೇರೆ ಎಂಬ ಭಾವನೆಯುಳ್ಳ ಯಾವುದೇ ಆಗಲಿ, ನಾನೇ ಬೇರೆ ಅನ್ನೋ ಯಾವುದೇ ಆಗಲಿ, ನಿತ್ಯತ್ವದಿಂದ ಹೊರಗಿರುವ ಯಾವುದೇ ಆಗಲಿ, ನಿತ್ಯತ್ವದಿಂದ ಹೊರಗಿರೋದು, ನಾವು ನಿತ್ಯತ್ವದಲ್ಲಿ ಜೀವಿಸಬೇಕು ಅಂತ ಹೇಳ್ತೀವಿ, ಅದರಿಂದ ಹೊರಗೆ ಇರೋದಾಗಲಿ, ಅಂದರೆ ತಾನೇ ಬೇರೆ ಅಂದ್ಕೊಳ್ಳೋದಾಗಲಿ, ದೇಹಧಾರಿ ಆಗಿರಲಿ, ನಿತ್ಯತ್ವದಿಂದ ಹೊರಗಿರೋದು ಯಾವುದೇ ಆಗಲಿ ನಿನಗೆ ಸಹಾಯ ಮಾಡಲಾರದು. ಅವ್ರು ಯಾರು ನಾನು ಸಪ್ರೇಟ್ ಅಂದ್ಕೊಂಡು ಸಪ್ರೇಟ್ ಅನ್ನೋಕ್ಕಾಗೋದಿಲ್ಲ, ಬೇರೆ ದೇಹಧಾರಿಗಳು ಆಗೋದಿಲ್ಲ, ನಿತ್ಯತ್ವದಿಂದ ಹೊರಗಡೆ ಇಡೋನು ಕೂಡ ನಮಗೆ ಸಹಾಯ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಏಕಾಂಗಿಯಾಗಿ ಇರಬೇಕು. ಆರನೇದು, kill out desire for sensation, but learn from sensation and observe it, because only so can you commence the science of self-knowledge and plant your foot on the first step of the ladder. ಏನು ಹೇಳ್ತಾರೆ, ಇಂದ್ರಿಯ ಸಂವೇದನೆ ಬೇಕೆಂಬ ಆಶೆಯನ್ನು ಕೊಲ್ಲು. ನೋಡಿ, ಇಂದ್ರಿಯಗಳಿಂದನೇ ನಮಗೆ ಆಶೆ ಬರೋದು. ಬಟ್ ಇಂದ್ರಿಯಗಳಿಲ್ಲ ಅಂದರೆ ನಾವು ಜೀವಿಸೋಕ್ಕಾಗೋದಿಲ್ಲ. ನಾಲಿಗೆ ಅನ್ನೋ ಇಂದ್ರಿಯ, ಅದರಲ್ಲಿ ಇಲ್ಲಾಂದರೆ ನಾವು ಏನು ತಿನ್ನೋಕ್ಕಾಗೋದಿಲ್ಲ, ಕಣ್ಣು ಇಲ್ಲಾಂದರೆ ನೋಡೋಕ್ಕಾಗಲ್ಲ, ಕಿವಿ ಇಲ್ಲಾಂದರೆ ಕೇಳಿಸೋಕ್ಕಾಗಲ್ಲ. ಅದರ ಆಶೆಯಿಂದ ದೂರ ಇರು. ಇಂದ್ರಿಯ ಸಂವೇದನೆ ಬೇಕೆಂಬ ಆಶೆಯನ್ನು ಕೊಲ್ಲು, ಆದರೆ ಇಂದ್ರಿಯ ಸಂವೇದನೆಯ ಮೂಲಕ ಕಲಿ. ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಕಲಿ, ಅವುಗಳಿಂದ ಆಸೆ ಪಡಬೇಡ. ಏನು ಹೇಳ್ತಾ ಇದ್ದಾರೆ, ಇಂದ್ರಿಯ ಸಂವೇದನೆ ಬೇಕೆಂಬ ಆಶೆಯನ್ನು ಕೊಲ್ಲು, ಆದರೆ ಅದನ್ನು ಉಪಯೋಗಿಸ್ಕೊಂಡು, ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಇಂದ್ರಿಯ ಸಂವೇದನೆಗಳ ಮೂಲಕ ಕಲಿ ಮತ್ತು ಅದನ್ನು ವೀಕ್ಷಿಸು. ನಾವು ವೀಕ್ಷಿಸ್ಬೋದು, ಅದನ್ನು ನಾವು ಏನನ್ನು ಬೇಕಾದ್ರೂ ನೋಡ್ಬೋದು. ನಮಗೆ ಇಂದ್ರಿಯಗಳು ಕಣ್ಣು ಕೊಟ್ಟಿದೆ, ಒಳ್ಳೆಯದನ್ನು ನೋಡೋದು, ಕೆಟ್ಟದ್ದನ್ನು ನೋಡೋದು, ಅದರಿಂದ ಕಲಿ. ಕೇಳಿಸ್ಕೊಳ್ಳೋದು, ನಾವೀಗ ಕೇಳಿಸ್ಕೊಳ್ತಾ ಇದ್ದೀವಿ, ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿಸ್ಕೊಳ್ಳಿ, ಇದನ್ನಾದರೂ ಕೇಳಿಸ್ಕೊಳ್ಬೋದು, ಕೆಟ್ಟದ್ದನ್ನಾದರೂ ಕೇಳಿಸ್ಕೊಳ್ಳೋದು. ಅದರ ಆಲಿಸ್ಬೇಕು. ಅಂದರೆ ನಾವು ಡಿಸೈಡ್ ಮಾಡಬೇಕು, ಏನನ್ನು ನೋಡಬೇಕು, ಏನನ್ನು ಕಲಿಬೇಕು, ಏನನ್ನು ತಿನ್ನಬೇಕು ಅಂತ ಅಂದ್ಬಿಟ್ಟು ಅಂಟ್ಕೊಳ್ಬಾರ್ದು. ಹೌದು 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 ಯಾಕೆ ಅವರು ಅದರಿಂದ ಕಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇಂದ್ರಿಯಗಳಿಲ್ಲ ಅಂದರೆ ನಮಗೆ ಕಣ್ಣಿಲ್ಲ ಅಂದರೆ ನಮಗೆ ಸೂರ್ಯನ ಬೆಳಕು ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ, ಅದು ಹೂವಿನ ಕಲರ್ ಹೇಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಆಗ ಯಾವುದಾದ್ರೂ ಸುವಾಸನೆ ನಮಗೆ ಮೂಗಿನ ಇಂದ್ರಿಯ ಇಲ್ಲಾಂದರೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಹಾಗೆ ಮಾಡುವುದರಿಂದ, ಇಂದ್ರಿಯಗಳ ಸಂವೇದನೆಯಿಂದ ನಾವು ಕಲಿತು ವೀಕ್ಷಿಸುವುದರಿಂದ ಮಾತ್ರ, ಹಾಗೆ ಮಾಡುವುದರಿಂದ ಮಾತ್ರ ನೀನು ಸ್ವಜ್ಞಾನದ ವಿಜ್ಞಾನವನ್ನು ಕಲಿಯುವುದಕ್ಕೆ ಪ್ರಾರಂಭಿಸಲು ಸಾಧ್ಯ. ಸ್ವಜ್ಞಾನ ಅನ್ನೋದು ಒಂದು ವಿಜ್ಞಾನ, ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಯೋಗ ಮಾರ್ಗಕ್ಕೆ ಕರೆದೊಯ್ಯುವ ಏಣಿಯ ಮೊದಲನೆಯ ಮೆಟ್ಟಿಲಿನ ಮೇಲೆ ಕಾಲಿಡಲು ಸಾಧ್ಯ. ಯೋಗದ ಮೊದಲಿನ ಮೆಟ್ಟಲ ಮೇಲೆ ನಾವು ಕಾಲಿಡೋದು. ಮೊದಲನೇ ಮೆಟ್ಟಲು, ಎಷ್ಟೊಂದು ಮೆಟ್ಟಲಿದೆ, ಆಗ ಮೊದಲನೇ ಮೆಟ್ಟಲನ್ನು ನಾವು ಇಡೋಕ್ಕೆ ಸಾಧ್ಯ. ಮೆಟ್ಟಲ ಮೇಲೆ ಕಾಲಿಡೋಕ್ಕೆ ಯಾವಾಗ ನಾವು ಇಂದ್ರಿಯ ಸಂವೇದನೆಗಳ ಮೂಲಕ ಕಲಿತು ಅದನ್ನು ವೀಕ್ಷಿಸಿ ಗಮನ ಕೊಟ್ಟು ಅದನ್ನೆಲ್ಲ ನೋಡಿಕೊಂಡಾಗ ನಾವು ಸ್ವಜ್ಞಾನ ಅನ್ನೋದು ಒಂದು ವಿಜ್ಞಾನ ಅಂತ ಹೇಳ್ತಾರೆ, ಅದನ್ನು ನಾವು ಕಲಿಯೋಕ್ಕೆ ಸಾಧ್ಯ, ಪ್ರಾರಂಭಿಸಲು ಸಾಧ್ಯ, ಮೊದಲನೇ ಮೆಟ್ಟಲಿಗೆ ಇಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಏಳನೆಯ ಅಫಾರಿಸಮ್ ಅಥವಾ ಸೂತ್ರ, ಕಿಲ್ ಔಟ್ ಹಂಗರ್ ಫಾರ್ ಗ್ರೋತ್. ಕಿಲ್ ಔಟ್ ಹಂಗರ್ ಫಾರ್ ಗ್ರೋತ್. ಇದು ನೋಡಿ, ಬೆಳಿಬೇಕು ಅನ್ನೋ ಆಶೆಯನ್ನು ಕೊಲ್ಲು ಅಂತಾರೆ. ಇದು ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಿಲ್ ಔಟ್ ಹಂಗರ್ ಫಾರ್ ಗ್ರೋತ್, ಗ್ರೋ ಆ್ಯಸ್ ದ ಫ್ಲವರ್ ಗ್ರೋಸ್, ಗ್ರೋ ಆ್ಯಸ್ ದ ಫ್ಲವರ್ ಗ್ರೋಸ್ unconsciously but eagerly anxious to open its soul to the air. ಅವು ನೋಡಿ ಹೂಗಳು, ಅದು ಏನಿಲ್ಲ, ಬೆಳಗ್ಗೆ ಆಯಿತು 8 ಗಂಟೆ ಆಯಿತು, ಸೂರ್ಯನ ಬೆಳಕು ಬರ್ತಾ ಇದ್ದಂಗೆ ಓಪನ್ ಆಗುತ್ತೆ. ಅನ್ಕಾನ್ಷಿಯಸ್, ನೀವೇನು ಕೇಳ್ಕೊಳ್ಳೋಸಿಲ್ಲ, ನನ್ನನ್ನು ನೋಡಿ ಸುವಾಸನೆ ತಗೊಳ್ಳಿ, ಬ್ಯೂಟಿಫುಲ್ ಇದೆ, ನನಗೆ
ವೈಭವೀಕರಿಸಿ ಏನು ಹೇಳಿದಿಲ್ಲ, ಆ ಥರ ಗ್ರೋ ಆಗಬೇಕು ಅಂತಾರೆ. ಬೆಳವಣಿಗೆಗಾಗಿರುವ ಹಸಿವನ್ನು ಅಥವಾ ಕಾತುರವನ್ನು ಕೊಲ್ಲು. ಹೇಗೆಂದರೆ, ಹೂವು ತನ್ನ ಗರಿವಿಲ್ಲದೆ ಸಹಜವಾಗಿ ಬೆಳೆಯುವಂತೆ ನೀನು ಬೆಳೆ. ಆದರೆ ಹೂವು ತನ್ನ ಆತ್ಮವನ್ನು ಗಾಳಿಗೆ ತೆರೆದಿಳಿದು ಕಾತುರವಾಗಿರುತ್ತೆ, ಉತ್ಸುಕವಾಗಿರ್ತದೆ. ನೋಡಿ, ರಾತ್ರಿ ಅರಳಲ್ಲ, ಎಲ್ಲೋ ಒಂದು ಮಾತ್ರ ಅರಳುತ್ತೆ ಅಷ್ಟೇ ರಾತ್ರಿ ಹೊತ್ತು. ಇನ್ನೆಲ್ಲ ಬೆಳಿಗ್ಗೆ ಅದು ಕಾತುರವಾಗಿರುತ್ತೆ. ಯಾವಾಗ ನಮಗೆ ಸೂರ್ಯನ ಬೆಳಕು ಬರುತ್ತೆ ಅದನ್ನು ಹರಳದಂತ ಹೆಂಗೆ ಉತ್ಸುಕವಾಗಿ ಕಾತುರವಾಗಿರ್ತದೋ ಹಾಗೆ ನಾವು ಕಾತುರವಾಗಿರಬೇಕು ಅಂತ ಹೇಳಿ. ಸೊ ಅದು ಏನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾವು ಹೂಗೆ ಆದಮೇಲೆ ನಾವು ಹೇಗಿರಬೇಕು ಅಂದ್ಬಿಟ್ಟು. ಸೊ ಮಸ್ಟ್ ಯು ಪ್ರೆಸ್ ಫಾರ್ವರ್ಡ್ ಟು ಓಪನ್ ಯುವರ್ ಸೋಲ್ ಟು ದ ಎಟರ್ನಲ್. ಹೇಗೆ ಹೂವು ಅದು ಸೂರ್ಯನ ಬೆಳಗ್ಗೋಸ್ಕರ ಕಾದ್ಕೊಂಡು ಉತ್ಸುಕವಾಗಿ ಅದಕ್ಕೆ ಗಾಳಿಗೆ ಓಪನ್ ಆಗುತ್ತೋ ಹಾಗೇ ಸೊ ಮಸ್ಟ್ ಯು ಪ್ರೆಸ್ ಫಾರ್ವರ್ಡ್ ಟು ಓಪನ್ ಯುವರ್ ಸೋಲ್ ಟು ದ ಎಟರ್ನಲ್. ನಿತ್ಯತ್ವಕ್ಕಾಗಿ ನಿಮ್ಮ ಆತ್ಮವನ್ನು ತೋರಿಸಿ. ಹಾಗೆಯೇ ನೀನು ನಿನ್ನ ಆತ್ಮವನ್ನು ನಿತ್ಯತ್ವಕ್ಕೆ ತೆರೆದಿಡಲು ಉತ್ಸುಕತೆಯಿಂದ ಮುಂದಾಗಬೇಕು. ನಮ್ಮ ಆತ್ಮನ ನಿತ್ಯತ್ವಕ್ಕೆ ತೋರ್ಸೋಕ್ಕೆ ಹೇಗೆ ಹೂವು ಹರಳುತ್ತಲ್ಲ ಅನ್ಕಾನ್ಷಿಯಸ್ಲಿ, ಆ ಥರ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಮಸ್ಟ್ ಬಿ ದ ಎಟರ್ನಲ್ ದಟ್ ಡ್ರಾಸ್ ಫೋರ್ತ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಬ್ಯೂಟಿ, ನಾಟ್ ಡಿಸೈರ್ ಆಫ್ ಗ್ರೋತ್. ಇಲ್ಲಿ ಮತ್ತೆ ಇನ್ನೊಂದು ಕಂಡೀಷನ್ ನೋಡಿ, ನಮಗೆ ಯಾವ ಥರ ಇರಬೇಕಂದ್ರೆ, ಹೇಗೆ ಹೂವು ಯಾವುದು ಕಂಡೀಷನ್ ಇಲ್ಲದೆ ಮಾಡ್ತಲ್ಲ ಅದೇ ಥರ. ಬಟ್ ನಿತ್ಯತ್ವವು ನಿನ್ನೊಳಗಿರುವ ವೀರ್ಯ ಮತ್ತು ಸೌಂದರ್ಯಗಳನ್ನು ಹೊರಗೆಳೆಯಬೇಕೇ ವಿನ ಬೆಳೆಯಬೇಕೆಂಬ ಆಶೆಯು ಅದಕ್ಕೆ ಕಾರಣವಾಗಿರಕೂಡದು. ಆ ನಿತ್ಯತ್ವ ನಮ್ಮ ಒಳಗಡೆಯಿಂದ ಇರೋ ಶಕ್ತಿನ ಮತ್ತು ಸೌಂದರ್ಯನ ಆಚೆಗೆ ತಗೊಳ್ಬೇಕು. ನಾವು ಬೆಳೆಯಬೇಕೆಂಬ ಇದರಿಂದ ಆಶೆಯಿಂದ ಆಗಿರಬಾರ್ದು. ಆ ಎರಡಕ್ಕೂ ಏನು ಹೇಳ್ತಾರೆ ನೋಡಿ, ಆ ಥರ ಇದ್ದರೆ ನಿಮ್ಮ ಮನಸ್ಥಿತಿ, ನಾವು ಬೆಳಿಬೇಕಂತಿದ್ದರೆ ಮನಸ್ಥಿತಿ ಏನಾಗುತ್ತೆ, ಅಥವಾ ನಿತ್ಯತ್ವನೇ ನಮ್ಮಿಂದ ಶಕ್ತಿ ಅಥವಾ ಸೌಂದರ್ಯವನ್ನು ತಗೊಂಡ್ರೆ ಏನಾಗುತ್ತೆ ಅನ್ನೋದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಫಾರ್ ಇನ್ ದ ಒನ್ ಕೇಸ್ ಅಂದರೆ ಯಾವುದು, ಎಟರ್ನಲ್ಲೇ ನಮ್ಮಿಂದ ಡ್ರಾ ಮಾಡಿದ್ರೆ ಸ್ಟ್ರೆಂತ್ ಮತ್ತು ಬ್ಯೂಟಿನ, you develop in the luxuriance of purity. In the other, you harden by the forcible passion of personal stature. ಏಕೆಂದರೆ ಮೊದಲನೆಯ ಸಂದರ್ಭದಲ್ಲಿ ಯಾವುದು ನಿತ್ಯತ್ವ ನಮ್ಮಿಂದ ಸೌಂದರ್ಯ ಮತ್ತು ಶಕ್ತಿಯನ್ನು ಹೀರಿಕೊಂಡಾಗ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀನು ಪರಿಶುದ್ಧತೆಯ ಸಮೃದ್ಧಿಯಲ್ಲಿ ಬೆಳೆಯುತ್ತೀಯೇ. ನಿತ್ಯತ್ವ ನಮ್ಮಲ್ಲಿ ಸೌಂದರ್ಯ ಮತ್ತು ಶಕ್ತಿಯನ್ನು ಹೀರಿಕೊಂಡ್ರೆ ಆವಾಗ ಏನಾಗುತ್ತೆ, ಪರಿಶುದ್ಧತೆಯ ಸಮೃದ್ಧಿಯಲ್ಲಿ ಬೆಳಿತೀವಿ ನಾವು. ಹಾಗಿಲ್ಲದೆ ಎರಡನೇದು ಅಂದರೆ ನಾನು ಅನ್ನೋದು ತೋರಿಸ್ಕೊಳ್ಬೇಕು, ನಾನು ಬೆಳಿಬೇಕು ಅಂತಂದಾಗ ಏನಾಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಎಂದರೆ ಬೆಳೆಯಬೇಕೆಂಬ ಆಶೆ ಇದ್ದ ಪಕ್ಷದಲ್ಲಿ ನೀನು ವೈಯಕ್ತಿಕವಾಗಿ ಉನ್ನತಿಗೆ ಏರಬೇಕೆಂಬ ಪ್ರಬಲವಾದ ಭಾವೋದ್ರೇಕದ ದಶೆಯಿಂದ ಕಠಿಣ ಸ್ವಭಾವದವನಾಗುತ್ತೀಯೇ. ಕಠಿಣ ಸ್ವಭಾವ ಆಗುತ್ತೆ. ನಾನು ಅಂದ ತಕ್ಷಣ ಬೇರೆಯವ್ರನ್ನೆಲ್ಲ ತುಳಿಬೇಕು. ಕಠಿಣ ಅಂದರೆ ತುಳಿಬೇಕಂದ್ರೆ ಮನಸ್ಸು ಕಠಿಣವಾಗಿ ಆಗಬೇಕಲ್ಲ. ನಾನು ಬೆಳಿಬೇಕಂದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕಠಿಣವಾಗುತ್ತೆ. ಇಲ್ಲ ದೇವರು ಅಂದರೆ ನಿತ್ಯತ್ವ ನಮ್ಮಿಂದ ಸ್ಟ್ರೆಂತನ್ನು ಹೀರ್ಕೊಳ್ಬೇಕು ಅಥವಾ ನಮ್ಮ ಸೌಂದರ್ಯನ ಹೀರ್ಕೊಳ್ಬೇಕಂದಾಗ ಏನಾಗುತ್ತೆ, ಪರಿಶುದ್ಧಾತ್ಮವಾಗಿ ಬೆಳಿತೀವಿ, ಇಲ್ಲಾಂದರೆ ಕಠಿಣ ಸ್ವಭಾವದವರಾಗ್ತೀವಿ. ಈಗ 9ನೇದಕ್ಕೆ ಹೋಗೋಣ. 9ನೇ ಸೂತ್ರ ಅಥವಾ ಅಫಾರಿಸಮ್. ಡಿಸೈರ್ ಓನ್ಲಿ ದಟ್ ವಿಚ್ ಈಸ್ ವಿತಿನ್ ಯು. ನಿನ್ನೊಳಗಿರುವುದನ್ನು ಮಾತ್ರ ಅಪೇಕ್ಷಿಸು. ಡಿಸೈರ್ ಓನ್ಲಿ ದಟ್ ವಿಚ್ ಈಸ್ ವಿತಿನ್ ಯು. ಫಾರ್ ವಿತಿನ್ ಯು ಈಸ್ ದ ಲೈಟ್ ಆಫ್ ದ ವರ್ಲ್ಡ್. ಫಾರ್ ವಿತಿನ್ ಯು ಈಸ್ ದ ಲೈಟ್ ಆಫ್ ದ ವರ್ಲ್ಡ್, ದ ಓನ್ಲಿ ಲೈಟ್ ದಟ್ ಕ್ಯಾನ್ ಬಿ ಶೆಡ್ ಅಪಾನ್ ದ ಪಾತ್. ನಿನ್ನೊಳಗಿರುವುದನ್ನು ಮಾತ್ರ ಅಪೇಕ್ಷಿಸು, ಏಕೆಂದರೆ ಜಗಜ್ಯೋತಿಯು ನಿನ್ನೊಳಗೇ ಇದೆ. ಜಗಜ್ಯೋತಿಯು ನಿನ್ನೊಳಗೇ ಇದೆ. ಆ ಜ್ಯೋತಿಯು ಮಾತ್ರವೇ ಯೋಗ ಮಾರ್ಗದ ಮೇಲೆ ಬೆಳಕನ್ನು ಚೆಲ್ಲಬಲ್ಲದು. ನಮ್ಮ ಒಳಗಡೆನೇ ಇರೋದನ್ನು ಮಾತ್ರ ಅಪೇಕ್ಷಿಸು ಅಂತ ಯಾಕೆ ಹೇಳ್ತಾವ್ರು ಅಂದರೆ, ನಾವು ನಡೆಯಬೇಕಾಗಿರೋ ದಾರಿಗೆ ಬೆಳಕು ಚೆಲ್ಲಬೇಕಾಗಿರೋದು ನಮ್ಮ ಒಳಗಿರುವ ಜ್ಯೋತಿನೇ. ಇಫ್ ಯು ಆರ್ ಅನೇಬಲ್ ಟು ಪರ್ಸೀವ್ ಇಟ್ ವಿತಿನ್ ಯು, ಇಟ್ ಈಸ್ ಯೂರ್ಲೆಸ್ ಟು ಲುಕ್ ಫಾರ್ ಇಟ್ ಎಲ್ಸ್ವೇರ್. ನೋಡಿ, ನೀನು ಅದನ್ನು ನಿನ್ನೊಳಗೆ ನೋಡಲು ಅಸಮರ್ಥನಾದರೆ ಅದಕ್ಕಾಗಿ ಬೇರೆಲ್ಲೋ ಹುಡುಕುವುದರಿಂದ ಪ್ರಯೋಜನವಿಲ್ಲ. ನಮ್ಮ ಆತ್ಮ ಇಲ್ಲಿದೆ, ಹೃದಯದ ಹತ್ರ ಇದೆ, ಇಲ್ಲಿ ಒಳಗೆ ಎಲ್ಲೋ ಇದೆ ಅಂತ ಹೇಳ್ತಾರೆ. ಇದನ್ನೇ ನಾವು ನೋಡೋಕ್ಕಾಗಿಲ್ಲ ಅಂತಂದರೆ ನಿಮ್ಮಲ್ಲಿರೋದನ್ನು ನೋಡೋಕ್ಕಾಗುತ್ತಾ? ಬೇರೆ ಎಲ್ಲೋ ಇರೋದನ್ನು ನೋಡೋಕ್ಕಾಗುತ್ತಾ?
ಎಷ್ಟು ಹತ್ರದಲ್ಲಿದೆ, ನಮಗೆ ಹೃದಯಕ್ಕೆ ಎಷ್ಟು ಹತ್ರದಲ್ಲಿದೆ, ಅದನ್ನೇ ನಾವು ನೋಡೋಕ್ಕಾಗಿಲ್ಲ ಅಂದರೆ ಬೇರೆ ಎಲ್ಲೋ ಹೋಗಿ ಹುಡುಕಿದರೆ ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನು ಹೇಳ್ತಾರೆ, ಫಾರ್ ವಿತಿನ್ ಯು ಇಸ್ ದ ಲೈಟ್ ಆಫ್ ದ ವರ್ಲ್ಡ್, ದ ಓನ್ಲಿ ಲೈಟ್. ಅದು ಒಂದೇ ಜ್ಯೋತಿ ಮಾತ್ರ, ದಟ್ ಕ್ಯಾನ್ ಬಿ ಶೆಡ್ ಅಪ್ ಆನ್ ದ ಪಾತ್. ನಿಮ್ಮ ದಾರಿಗೆ ಜ್ಯೋತಿ ಅದು ಒಂದೇ, ಅದೇ ಬೆಳಕು. ದ ಓನ್ಲಿ ಲೈಟ್ ದಟ್ ಕ್ಯಾನ್ ಬಿ ಶೆಡ್ ಅಪ್ ಆನ್ ದ ಪಾತ್. ಇಫ್ ಯು ಆರ್ ಅನೇಬಲ್ ಟು ಪರ್ಸೀವ್ ಇಟ್ ಇನ್ ಯು, ಅದೇ ನಿಮಗೆ ಅದನ್ನು ತಿಳುವಳಿಕೆ ಆಗಿಲ್ಲ ಅಂದರೆ ಅದನ್ನೇ ಇಟ್ ಈಸ್ ಯೂಸ್ಲೆಸ್ ಟು ಲುಕ್ ಫಾರ್ ಇಟ್ ಎಲ್ಸ್ವೇರ್. ನಾವು ಅದೇ ಹೇಳ್ತಾರಲ್ಲ, ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಬೇರೆ ಗ್ರಹಕ್ಕೆ ಹೋಗ್ತೀವಿ, ಇನ್ನೇನೋ ಇಲ್ಲೇ ನೋಡೋಕ್ಕಾಗಿಲ್ಲ ಅಂದರೆ ಇನ್ನೆಲ್ಲೂ ನೋಡೋಕ್ಕಾಗೋದಿಲ್ಲ. ಡಿಸೈರ್ ಓನ್ಲಿ ದಟ್ ವಿಚ್ ಇಸ್ ಬಿಯಾಂಡ್ ಯು. ಇದಕ್ಕೆ ಮುಂಚೆ ಏನು ಹೇಳಿದರು, ನಿಮ್ಮ ಒಳಗಡೆ ಇರೋದು ಮಾತ್ರ ನೋಡಿ ಅಂತಂದರು. ಈಗ ನಿಮ್ಮಿಂದ ಆಚೆ ಇರೋದು, ಅತೀತವಾಗಿರೋದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಬಿಯಾಂಡ್ ಯು ಬಿಕಾಸ್ ವೆನ್ ಯು ರೀಚ್ ಇಟ್ ಯು ಹ್ಯಾವ್ ಲಾಸ್ಟ್ ಯುವರ್ ಸೆಲ್ಫ್. ಈಗ ನಾವೇನು ಮಾಡ್ತಾಯಿದ್ವಿ, ಒಳಗೋಗಿ ನೋಡಿದ್ವಿ, ದಾರಿ ತೋರಿಸ್ತು, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಡ್ಕೊಂಡು ಹೋಗ್ತಾ ಹೋದಾಗ ಏನಾಗುತ್ತೆ, ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ. ನಾವೀಗ ಸೂರ್ಯನ ನೋಡ್ತೀವಿ, ನೀವು ಹತ್ರ ಹೋದಷ್ಟು ಅದು ಹಿಂದಕ್ಕೆ ಹೋಗುತ್ತೆ. ಈಗ ನಿಮ್ಮ ಆತ್ಮನ ಬೆಳಕು ಸಿಕ್ತು ನಿಮಗೆ ದಾರಿಯಲ್ಲಿ, ನೀವು ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಬೆಳಕು ಕಾಣ್ತಾ ಇದೆ, ಅದನ್ನು ಮುಟ್ಟಕ್ಕಷ್ಟು ಹಿಂದಕ್ಕೆ ಹೋಗುತ್ತೆ. ನೀವೇನು ಮಾಡ್ತೀರಾ, ರೂಪಲೋಕಕ್ಕೆ ಹೋಗ್ತೀರಾ, ರೂಪಲೋಕಕ್ಕೆ ಹೋಗ್ತೀರಾ, ಅಲ್ಲಿಗೆ ಹೋದ ತಕ್ಷಣ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ. ನಿನಗೆ ಅತೀತವಾಗಿರುವುದನ್ನು ಮಾತ್ರ ಅಪೇಕ್ಷಿಸು. ಅದು ನಿನಗೆ ಅತೀತವಾಗಿದೆ, ಏಕೆಂದರೆ ಅದನ್ನು ತಲುಪಿದ ಕೂಡಲೇ ನೀನು ಮಾಯವಾಗುತ್ತೀಯೆ. ನಾವು ನೋಡಿ, ಮೇಲಕ್ಕೆ ಹೋದ ತಕ್ಷಣ ಇಲ್ಲಿವರೆಗಷ್ಟೇ, ಕೆಳಗಿನ ಲೋಕಗಳಲ್ಲಷ್ಟೇ ನಾನು ಅನ್ನೋದಿರೋದು. ಮೇಲಕ್ಕೆ ಹೋಗಿದ ತಕ್ಷಣ ನಾನು ಅನ್ನೋದು ಮಾಯ ಆಗ್ತಿರ್ತದೆ. ಅದಕ್ಕೆ ನೀವು ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. 11ನೇ ಇದು ಡಿಸೈರ್ ಓನ್ಲಿ ದಟ್ ವಿಚ್ ಈಸ್ ಅನ್ಅಟೈನಬಲ್. ನೋಡಿ, ಮೊದಲನೇದು ನಿಮ್ಮ ಒಳಗಿರೋದನ್ನು ಮಾತ್ರ ನೋಡಿ ಅಂತಂದರು. ಮತ್ತು ನಿಮಗೆ ಅತೀತವಾಗಿದ್ದನ್ನು ನೋಡಿದ್ರು. ನೀವು ಯಾವುದನ್ನು ರೀಚ್ ಆಗೋಕ್ಕಾಗಲ್ಲ ಅದನ್ನು ನೋಡಿ. ಡಿಸೈರ್, ಅದನ್ನೇ ಇಚ್ಛಾಪಡಿ. ಡಿಸೈರ್ ಓನ್ಲಿ ದಟ್ ಈಸ್ ಡಿಸೈರ್ ಓನ್ಲಿ ದಟ್ ಈಸ್ ವಿಚ್ ಈಸ್ ಅನ್ಅಟೈನಬಲ್. ಇಟ್ ಈಸ್ ಅನ್ಅಟೈನಬಲ್. ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಅನ್ಅಟೈನಬಲ್ ಅಂದರೆ ಬಿಕಾಸ್ ಇಟ್ ಫಾರ್ ಎವರ್ ರಿಸೀವ್ಡ್. ನೀವು ಹಿಂದಕ್ಕೆ ಹೋಗ್ತಾ ಇರ್ತದೆ ಅದು. ಯು ವಿಲ್ ಎಂಟರ್ ದ ಲೈಟ್, ನೀವು ಲೈಟ್ ಒಳಗೆ ಹೋಗ್ತೀರಾ, ಬಟ್ ಯು ವಿಲ್ ನೆವರ್ ಟಚ್ ದ ಫ್ಲೇಮ್. ನೀವು ಆ ಜ್ಯೋತಿಯನ್ನು ಮುಟ್ಟಕ್ಕಾಗೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾದ ಯಾವುದು ಅಲಭ್ಯವೋ ಅದನ್ನು ಮಾತ್ರ ಅಪೇಕ್ಷಿಸು. ಯಾವುದು ಅಲಭ್ಯವೋ, ಯಾವುದು ಅಟೈನ್ ಮಾಡೋಕ್ಕಾಗೋದಿಲ್ಲ ಅದನ್ನು, ಅದು ಅಲಭ್ಯ. ಏಕೆಂದರೆ ಅದು ಸದಾ ಹಿಂದಕ್ಕೆ ಸರಿಯುತ್ತಿರುತ್ತದೆ. ನಾವು ಯಾಕೆಂದರೆ ನೀವು ಈ ಸನಾತನ ವಿದ್ಯೆ, ಹಳೆ ಇವೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೇಗೆ ಲೋಕಗಳೆಲ್ಲ ಪ್ರಾರಂಭ ಆಯಿತು ಅನ್ನೋದು. ನಾವು ಮೇಲಕ್ಕೆ ಹೋದಂಗೆ ಅದು ಹಿಂದಕ್ಕೆ ಹೋಗ್ತದೆ. ನೀನು ಅದು ಅಲ್ಲಭ್ಯ, ಏಕೆಂದರೆ ಅದು ಸದಾ ಹಿಂದಕ್ಕೆ ಸರಿಯುತ್ತಿರುತ್ತದೆ. ನೀನು ಬೆಳಕನ್ನು ಪ್ರವೇಶಿಸುವೆ, ನಾವು ಬೆಳಕನ್ನು ಪ್ರವೇಶಿಸುತ್ತೀವಿ, ಆದರೆ ಆ ಬೆಳಕನ್ನು ಬೀರುವ ಜ್ಯೋತಿಯನ್ನು ಎಂದಿಗೂ ಮುಟ್ಟಲಾರೆ. ವಿ ಕೆನಾಟ್ ಟಚ್ ದ ಫ್ಲೇಮ್, ವಿ ಕ್ಯಾನ್ ಎಂಟರ್ ದ ಲೈಟ್, ವಿ ಕೆನಾಟ್ ಟಚ್ ದ ಫ್ಲೇಮ್ ಅಂತ ಹೇಳ್ತಾರೆ. ಈಗ 13ನೇದು 13, 14, 15 ಒಟ್ಟಾಗಿ ಹೇಳಿ ಅವ್ರು ಮತ್ತೆ ಕೆಳಗಡೆಯಿಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಂದರೆ 15, 13, 14, 15 ಹೇಳ್ತಾರೆ ಸೂತ್ರಗಳು, 15ರಿಂದ ಹೇಳ್ಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಗೊತ್ತಿದೆ ಯಾಕೆ ಆ ಥರ ಹೇಳಿದ್ರು ಅಂತಂದ್ಬಿಟ್ಟು ನಾವು ಅದೇ ಥರ ಓದ್ಕೊಂಡು ಹೋಗೋಣ. ಡಿಸೈರ್ ಪವರ್ ಆರ್ಡೆಂಟ್ಲಿ, ಉತ್ಸುಕತೆಯಿಂದ. ಡಿಸೈರ್ ಪೀಸ್ ಫರ್ವೆಂಟ್ಲಿ. ಡಿಸೈರ್ ಪೊಸಿಷನ್ಸ್ ಎಬೋವ್ ಆಲ್. ವೀರ್ಯವನ್ನು ಉತ್ಸುಕತೆಯಿಂದ ಅಪೇಕ್ಷಿಸು, ಶಾಂತಿಯನ್ನು ತೀವ್ರವಾಗಿ ಅಪೇಕ್ಷಿಸು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ವತ್ತುಗಳನ್ನು ಅಪೇಕ್ಷಿಸು. ಇದು 13, 14, 15. ಈಗ 15ರಿಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನು 15ನೇದಂದರೆ ಡಿಸೈರ್ ಪೊಸಿಷನ್ಸ್ ಎಬೋವ್ ಆಲ್, ಬಟ್ ದೋಸ್ ಪೊಸಿಷನ್ಸ್ ಮಸ್ಟ್ ಬಿಲಾಂಗ್ ಟು ದ ಪ್ಯೂರ್ ಸೋಲ್ ಓನ್ಲಿ. ನಾವು ಯಾವುದನ್ನು ನಾವು ಬೇಕು ಅಂದ್ಕೊಳ್ತೀವೋ ಅದು ಪ್ಯೂರ್ ಸೋಲ್ಗೆ ಆಗಿರೋಂಥದ್ದನ್ನು ಮಾತ್ರ ನಮಗೆ ಬೇಕು. ಆ್ಯಂಡ್ ಬಿ ಪೊಸೆಸ್ಡ್ ದೇರ್ ಫೋರ್ ಬೈ ಆಲ್ ಪ್ಯೂರ್ ಸೋಲ್ ಈಕ್ವಲಿ, ಆ್ಯಂಡ್ ದಸ್ ಬಿ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ದ ಹೋಲ್ ಓನ್ಲಿ ವೆನ್ ಯುನೈಟೆಡ್. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ವತ್ತುಗಳನ್ನು ಅಪೇಕ್ಷಿಸು. ಆದರೆ ಸ್ವತ್ತುಗಳು ನಾವು ಈಗ ಬೇಡ ಅಂತ ಹೇಳ್ತಾ ಇದ್ವಿ ಇದಕ್ಕೆ ಮುಂಚೆ. ಈಗ ಯಾವ ಥರ ಸ್ವತ್ತುಗಳು ಅಂತ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತಾ ಇದ್ದಾರೆ. ಯಾವ ಥರನೂ ನಾವು ಅಪೇಕ್ಷಿಸಬೇಕು. ಸ್ವತ್ತುಗಳು ಯಾವ ಥರ ಸ್ವತ್ತುಗಳಾಗಿರಬೇಕು? ಆ ಸ್ವತ್ತುಗಳು ಪರಿಶುದ್ಧನಾದ ಆತ್ಮನಿಗೆ ಮಾತ್ರ ಸೇರಿದವಾಗಿರಬೇಕು. ಯಾವ ಸ್ವತ್ತುಗಳು ಪರಿಶುದ್ಧಾತ್ಮಕ್ಕೆ ಸೇರಿರ್ತವೋ ಆ ಸ್ವತ್ತುಗಳನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕು.
ನಾವು ಏನು ಮಾಡ್ತೀವಿ, ಲೌಕಿಕವಾಗಿ ಏನಿದಾವೋ ಅದನ್ನು ಬೇರೆಯವ್ರಿಗಿಂತ ಹೆಚ್ಚು ದೊಡ್ಡದಾಗಿ ಕಾಣಬೇಕು, ಹೆಚ್ಚು ಬೆಳೆದಂಗೆ ಕಾಣಬೇಕು, ದೊಡ್ಡ ಸಾಹುಕಾರ ಥರ ಕಾಣಬೇಕು, ಜ್ಞಾನಿಗಳ ಥರ ಕಾಣಬೇಕು. ಅದನ್ನೆಲ್ಲ ನಾವು ಸ್ವಂತ ಮಾಡ್ಕೊಳ್ಬೇಕಾಗಿರೋದು. ಯಾವುದನ್ನು? ಆ ಸ್ವತ್ತುಗಳು ಪರಿಶುದ್ಧವಾದ ಆತ್ಮನಿಗೆ ಮಾತ್ರ ಸೇರಿದವಾಗಿರಬೇಕು. ಆದ್ದರಿಂದ ಪರಿಶುದ್ಧಾತ್ಮ ಅಂದ್ರೇನು? ಎಲ್ಲ ಆತ್ಮಗಳು ಅಲ್ಲಿಂದನೇ ಬಂದಿರೋ. ಆದ್ದರಿಂದ ಅವು ಎಲ್ಲ ಪರಿಶುದ್ಧಾತ್ಮರು ಸಮಾನವಾಗಿ ಪಡೆದಿರುವ ಸ್ವತ್ತುಗಳಾಗಿರಬೇಕು. ನಾವು ಆತ್ಮ ಲೆವೆಲ್ಗೆ ಹೋದರೆ ಎಲ್ಲರಿಗೂ ಈಕ್ವಲ್ಲಾಗೇ ಕೊಟ್ಟಿರೋದು. ನಮಗೆ ಆತ್ಮ ಅಂದರೆ ಆ ದೈವದಿಂದ ಬಂದಿರೋದೊಂದು ಗಿಡಿ ಎಲ್ಲರಿಗೂ ಈಕ್ವಲ್ಲಾಗಿ ಇದೆ. ಹೀಗೆ ಆ ಎಲ್ಲ ಸ್ವತ್ತುಗಳು ಒಟ್ಟುಗೂಡಿದಾಗ ಮಾತ್ರ ಅದು ಸಮಗ್ರತೆಯ ವಿಶೇಷ ಸ್ವತ್ತಾಗುತ್ತದೆ. ಈಗ ಎಲ್ಲರೂ ಬರೀ ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದರೆ ಆವಾಗ ಸಮಗ್ರವಾಗಿ ಒಂದೇ ಆಗಿರ್ತದೆ. ಅವಾಗ ಯಾಕೆಂದರೆ ಎಲ್ಲರಿಗೂ ಒಂದೇ ಇರ್ತದೆ. ಆತ್ಮ ಪರಿಶುದ್ಧಾತ್ಮಕ್ಕೆ ಸಂಬಂಧಪಟ್ಟಿದ್ದಾದಾಗ ನಮ್ಮ ಹತ್ರ ಏನಿರ್ತದೋ ನಿಮ್ಮ ಹತ್ರನೂ ಅದೇ ಇರ್ತದೆ, ಬೇರೆ ಎಲ್ಲರ ಹತ್ರ ಅದೇ ಇರುತ್ತೆ. ನಮಗೆ ಅವ್ರಿಗಿಂತ ಹೆಚ್ಚು ಬೇಕು ಅನ್ನೋದು ಆಸೆ ಬರೋದೇ ಇಲ್ಲಲ್ಲ. ಅವರು ಎಲ್ಲರೂ ಈಕ್ವಲ್ ಆಗಿರ್ತವೆ, ಸಮಗ್ರವಾಗಿ ಅದೇ ಆಗಿರ್ತದೆ. Hunger for such possessions as can be held by the pure soul, that you may accumulate wealth for that united spirit of life, which is your only true self. ಆದ್ದರಿಂದ ಒಟ್ಟುಗೂಡಿದ ಜೀವ ಚೈತನ್ಯದ ಸಲುವಾಗಿ ಸಂಪತ್ತನ್ನು ಶೇಖರಿಸುವುದಕ್ಕೋಸ್ಕರ ಪರಿಶುದ್ಧಾತ್ಮನ ಸ್ವಾಧೀನಕ್ಕೆ ಯೋಗ್ಯವಾದ ಸ್ವತ್ತುಗಳನ್ನು ಬಯಸು. ಪರಿಶುದ್ಧಾತ್ಮನ ಸ್ವಾಧೀನಕ್ಕೆ ಯೋಗ್ಯವಾದ ಸ್ವತ್ತುಗಳನ್ನು ಮಾತ್ರ ನಾವು ಬಯಸಬೇಕು. ಆ ಒಟ್ಟುಗೂಡಿದ ಜೀವಚೈತನ್ಯವೇ ನಿನ್ನ ನಿಜವಾದ ಆತ್ಮ. ಆ ಒಟ್ಟುಗೂಡಿದ ಜೀವಚೈತನ್ಯವೇ ನಿನ್ನ ನಿಜವಾದ ಆತ್ಮ. ಈಗ 14ನೇದು 15ನೇ ಆಯಿತು. 14ನೇದು ಪೀಸ್, ಡಿಸೈರ್ ಪೀಸ್ ಫರ್ವೆಂಟ್ಲಿ. ಯಾವ ಥರ ಇರಬೇಕು ಆ ಪೀಸ್ ಅಂದರೆ? ದ ಪೀಸ್ ಯು ಶುಡ್ ಡಿಸೈರ್ ಈಸ್ ದಟ್ ಸೇಕ್ರೆಡ್ ಪೀಸ್. ಸೇಕ್ರೆಡ್ ಪೀಸ್ ಅಂತಾರೆ, ಪವಿತ್ರವಾದ ಶಾಂತಿ ಅಂತಾರೆ. ವಿಚ್ ನಥಿಂಗ್ ಕ್ಯಾನ್ ಡಿಸ್ಟರ್ಬ್, ಯಾವುದೇ ಅದನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ ವಿಚ್ ದ ಸೋಲ್ ಗ್ರೋಸ್ ಆ್ಯಸ್ ಡಸ್ ದ ಹೋಲಿ ಫ್ಲವರ್ ಅಪಾನ್ ದ ಸ್ಟಿಲ್ ಲಗೂನ್. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಡಿಸೈರ್ ಪೀಸ್ ಫರ್ವೆಂಟ್ಲಿ. ದ ಪೀಸ್ ಯು ಶಲ್ ಡಿಸೈರ್ ಈಸ್ ದಟ್ ಸೇಕ್ರೆಡ್ ಪೀಸ್ ವಿಚ್ ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಆ್ಯಂಡ್ ಇನ್ ವಿಚ್ ದ ಸೋಲ್ ಗ್ರೋಸ್. ಆ ಪೀಸಲ್ಲಿ ದ ಸೋಲ್ ಗ್ರೋಸ್ ಆ್ಯಸ್ ಡಸ್ ದ ಹೋಲಿ ಫ್ಲವರ್ ಅಪಾನ್ ದ ಸ್ಟಿಲ್ ಲಗೂನ್ಸ್. ಶಾಂತಿಯನ್ನು ತೀವ್ರವಾಗಿ ಅಪೇಕ್ಷಿಸು. ಯಾವ ಥರದ ಶಾಂತಿಯನ್ನು ಅಪೇಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ? ಯಾವುದರಿಂದಲೂ ಕಲಕಲು ಸಾಧ್ಯವಾಗದಂತಹ ಶಾಂತಿಯನ್ನು ನೀನು ಅಪೇಕ್ಷಿಸಬೇಕು. ಆ ಶಾಂತಿಯನ್ನು ಯಾವುದು ಕಲಕಕ್ಕಾಗಬಾರ್ದು, ಯಾವುದು ಡಿಸ್ಟರ್ಬ್ ಮಾಡಬಾರ್ದು. ಏನೇ ನಿಮಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇರಲಿ ಆಚೆ ಕಡೆ, ನಿಮ್ಮನ್ನು ಅದು ಆ ಶಾಂತಿಯನ್ನು ಕಲಕಬಾರದು. ಆ ಪವಿತ್ರ ಶಾಂತಿಯಲ್ಲಿ ನಿನ್ನ ಆತ್ಮವು ಸಮುದ್ರ ತೀರದ ಪಕ್ಕದಲ್ಲಿರುವ ನಿಶ್ಚಲ ಕೊಳಗಳಲ್ಲಿ ಬೆಳೆಯುವ ಪವಿತ್ರ ಪುಷ್ಪದಂತೆ ಬೆಳೆಯುತ್ತದೆ. ಈಗ ನೋಡಿ, ಸಮುದ್ರದಲ್ಲಿ ಅಲೆಗಳು ವಿರಾಬಿರಿ ಹೊಡ್ತಾ ಇರ್ತವೆ. ಅದರಲ್ಲಿ ಬ್ಯಾಕ್ ವಾಟರ್ ಅಂತ ಇರ್ತದೆ, ಅಂದರೆ ಅದು ಏನು ಅಲ್ಲಾಡೋದಿಲ್ಲ. ಅದರಲ್ಲಿ ಆ ಪವಿತ್ರ ಹೂಗಳು ಬಿಡ್ತಾ ಇರ್ತವೆ ನೋಡಿ, ಅಲ್ಲಾಡ್ದಿರ ಕಮಲದ ಪುಷ್ಪಗಳು ಎಲ್ಲ ಏನಾಗ್ತಾ ಇರ್ತವೆ, ಅದರಲ್ಲಿ ಏನಾದ್ರು ಅಲ್ಲಾಡ್ತದ. ಆ ಥರ ನಿನ್ನ ಆತ್ಮ ಬೆಳೀಲಿ. ಅಂದರೆ ಯಾವಾಗ ಬೆಳೀತದೆ? ಪೀಸ್ ಆಗಿದ್ದಾಗ, ನಿನ್ನ ಆತ್ಮ ಶಾಂತಿಯಾಗಿದ್ದಾಗ ಆವಾಗ ಏನಾಗುತ್ತೆ? ಬೆಳೀತದೆ. ನೀವು ಸಮುದ್ರದಲ್ಲಿ ಏನಾದ್ರು ನಾವು ಬೆಳೆಯೋಕ್ಕಾಗತ್ತಾ? ಆಗೋದಿಲ್ಲ. ನೀರು ಶಾಂತವಾಗಿರೋ ಕಡೆ ಮಾತ್ರ ಪವಿತ್ರದ ಹೂಗಳು ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ 13ನೇದು ಡಿಸೈರ್ ಪವರ್ ಆರ್ಡೆಂಟ್ಲಿ. ದಟ್ ಪವರ್ ವಿಚ್ ದ ಡಿಸೈಪಲ್ ಶಲ್ ಕವೆಟ್ ಈಸ್ ದಟ್ ವಿಚ್ ಶಲ್ ಮೇಕ್ ಹಿಮ್ ಅಪಿಯರ್ ಆಸ್ ನಥಿಂಗ್ ಇನ್ ದ ಐಸ್ ಆಫ್ ದ ಮೆನ್. ಡಿಸೈರ್ ಪವರ್ ಆರ್ಡೆಂಟ್ಲಿ ಆ್ಯಂಡ್ ದಟ್ ಪವರ್ ವಿಚ್ ದ ಡಿಸೈಪಲ್ ಶಲ್ ಕವೆಟ್ ಅಂದರೆ ದುರಾಸೆ ಪಡಬೇಕು. ಅಂದರೆ ನಮ್ಗೆ ಹೇಳ್ತಾರೆ ದುರಾಸೆ ಪಡಿ ಅಂತ ಹೇಳ್ತಾರೆ. ಯಾವ ಥರ ದುರಾಸೆ? ಈಸ್ ದಟ್ ವಿಚ್ ಶಲ್ ಮೇಕ್ ಹಿಮ್ ಅಪಿಯರ್ ಆಸ್ ನಥಿಂಗ್ ಇನ್ ದ ಐಸ್ ಆಫ್ ಮೆನ್. ವೀರ್ಯವನ್ನು ಉತ್ಸುಕತೆಯಿಂದ ಅಪೇಕ್ಷಿಸು. ಅದು ಯಾವ ಥರ ಇರಬೇಕಂದ್ರೆ, ಶಿಷ್ಯನು ಎಂತಹ ವೀರ್ಯವನ್ನು ಅಪೇಕ್ಷಿಸಬೇಕೆಂದರೆ ಆ ವೀರ್ಯವು ಅವನನ್ನು ಜನರ ದೃಷ್ಟಿಯಲ್ಲಿ ಇವನು ಗಣನೆಗೆ ಬಾರದವನು ಎಂದು ತೋರುವಂತೆ ಮಾಡಬೇಕು. ಎಲ್ಲ ಕೆಲಸಗಳನ್ನು ಮಾಡಬೇಕು, ಸುಮ್ಮನೆ ಇರಬೇಕು. ಇವನು ನೋಡಿದ್ರೆ ಏನಪ್ಪ ಇವರು ಏನು ಮಾಡ್ತಾಯಿಲ್ಲ ಅನಿಸ್ಬೇಕು. ನೋಡಿದವ್ರಿಗೆ ಎಲ್ಲವನ್ನು ಮಾಡಿರಬೇಕು, 100% ಮಾಡಿರಬೇಕು. ನೋಡೋರಿಗೆ ಹೆಂಗಿರಬೇಕು? ಏನೂ ಆಗಿಲ್ಲಪ್ಪ ಅನ್ನೋ ಥರ ಇರಬೇಕು. ಈಗ
ನಾವು ಈಗ 5ನೇ ಸೂತ್ರದಿಂದ 15ನೇ ಸೂತ್ರದವರೆಗೂ ಈಗ ತಿಳ್ಕೊಂಡಿದ್ದೀವಿ. ಈಗ ಒಂದು 5 ನಿಮಿಷಗಳನ್ನು ಇದನ್ನು ನಾನು ಓದ್ತೀನಿ, ಕಣ್ಮುಚ್ಕೊಂಡು. ಆಚೆ ಕಡೆ ಶಬ್ದ ಬರ್ತಾ ಇರಲಿ. ನಾವು ಈಗ ತಾನೇ ಹೇಳಿದ್ದೀವಲ್ಲ, ಶಾಂತಿಯಾಗಿರಬೇಕು ಅಂತಂದ್ಬಿಟ್ಟು. ನಮ್ಮದು ಶಾಂತಿ ಆಗಿರಬೇಕು, ಯಾವ ಥರ ಇರಬೇಕು? ಈಗ ತಾನೇ ಹೇಳಿದ್ವಿ, ಯಾವುದರಿಂದಲೂ ಕಲಿಕಲು ಸಾಧ್ಯವಾಗದಂಥ ಶಾಂತಿಯನ್ನು ಅಪೇಕ್ಷಿಸು. ಎಂತಹ ಘೋರ ಥಂಡರ್ಸ್ ಬರ್ತಾಯಿದ್ರು, ನಮಗೇನು ಕೇಳಿಸ್ಬೇಕು? ಇದೇ ಕೇಳಿಸ್ಬೇಕು. ನೋಡಿ, ಇದೆಲ್ಲ ಟೆಸ್ಟ್ ನಮಗೆ. ಈ ಥರ ಸೌಂಡ್ ಆಚೆ ಕಡೆ ಏನೋ ಬುಲ್ಡೋಸರ್ ಏನೋ ಕೆಲಸ ಮಾಡ್ತಾಯಿದೆ, ಈ ಸೌಂಡಲ್ಲಿ ನಾವು ಇದನ್ನು ಕೇಳಿಸ್ಕೊಳಕ್ಕಾಗುತ್ತಾ? ನಾವು ಟೆಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ಲ ಕಣ್ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳಿ. ಇದು ನಿಮಗೆ ಬರ್ತಾ ಇರೋ ಈಗ ಧ್ಯಾನಕ್ಕೆ ಕೂತ್ಕೊಳ್ಳಿ. ಈಗ ನಿಮಗೆ ನಿಮ್ಮ ಗುರುಗಳಿಂದ, ನಿಮ್ಮ ಆತ್ಮದಿಂದ, ನಮ್ಮ ಮಹಾತ್ಮರಿಂದ, ನಮ್ಮ ಮನಾತ್ಮರಿಂದ ನಿಮಗೆ ಬರ್ತಾ ಇರೋದು. ಬೈ ಚಾನ್ಸ್ ನಿದ್ದೆ ಬರ್ತಾಯಿದ್ರೆ ಹೋಲ್ಡ್ ಮಾಡಿ, ನಿದ್ದೆ ಹೋಗ್ಬಿಟ್ರಿ, ಕಣ್ಮುಚ್ಕೊಂಡ್ರೆ ನಿದ್ದೆ ಬಂದುಬಿಡ್ತದೆ. ಈಗ ಧ್ಯಾನಕ್ಕೆ ಕೂತ್ಕೊಂಡಂಗೆ ಇರಬೇಕು, ಕೇಳಿಸ್ಕೊಳ್ಬೇಕು. ಇದು ನಿಮಗೆ ನಿಮ್ಮ ಆತ್ಮಕ್ಕೆ ಬರ್ತಾ ಇರುವ ಸಂದೇಶ, ನಮಗೆ ಬರ್ತಾ ಇರೋ ಸಂದೇಶ ಇದು. ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ದುಷ್ಟ ಮನುಷ್ಯನ ಅಥವಾ ಮೂರ್ಖ ಮನುಷ್ಯನ ಸಂಪರ್ಕದಿಂದ ದೂರವಿರಬಲ್ಲನೆಂದು ಕಲ್ಪಿಸಿಕೊಳ್ಳಬೇಡ. ನಿನ್ನ ಸ್ನೇಹಿತ ಅಥವಾ ನಿನ್ನ ಗುರುವಿಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದ್ದರೂ ಅವರು ನೀವೇ. ಆದರೆ ಯಾವ ಕೆಟ್ಟ ವಸ್ತು ಅಥವಾ ಕೆಟ್ಟ ವ್ಯಕ್ತಿಯಿಂದ ನೀನು ಪ್ರತ್ಯೇಕವೆಂಬ ವಿಚಾರವನ್ನು ನಿನ್ನೊಳಗೆ ಬೆಳೆಯಲು ಅವಕಾಶ ಕೊಟ್ಟರೆ ಅದರಿಂದ ನೀನು ಸೃಷ್ಟಿಸುವ ಕರ್ಮವು ಆ ವಸ್ತು ಅಥವಾ ವ್ಯಕ್ತಿಯೊಡನೆ ನಿನ್ನನ್ನು ಬಂಧಿಸುತ್ತದೆ. ಎಲ್ಲಿಯವರೆಗೆಂದರೆ ಇಂತಹ ವ್ಯಕ್ತಿಗಳಿಂದ ಮತ್ತು ವಸ್ತುಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ನಿನ್ನ ಆತ್ಮನು ಗ್ರಹಿಸುವವರೆಗೂ ಆ ಬಂಧನವು ಮುಂದುವರಿಯುತ್ತದೆ. ಪ್ರಪಂಚದ ಪಾಪ ಮತ್ತು ಅವಮಾನಗಳು ನಿನ್ನ ಪಾಪ ಮತ್ತು ಅವಮಾನಗಳೆಂಬುದನ್ನು ನೆನಪಿನಲ್ಲಿಡು. ಏಕೆಂದರೆ ನೀನು ಆ ಪ್ರಪಂಚದ ಒಂದು ಭಾಗ. ನಿನ್ನ ಕರ್ಮವು ಪ್ರಪಂಚದ ಮಹಾಕರ್ಮದೊಡನೆ ಬಿಡಿಸಿಕೊಳ್ಳಲಾಗದಂತೆ ಹಾಸುವಕ್ಕಾಗಿ ಹೆಣೆಯಲ್ಪಟ್ಟಿದೆ. ಜ್ಞಾನವನ್ನು ಪಡೆಯುವ ಮುನ್ನ ನೀನು ಶುಚಿಯಾದ ಮತ್ತು ಅಶುಚಿಯಾದ ಎಲ್ಲ ಸ್ಥಳಗಳ ಮೂಲಕವೂ ಸಮಾನವಾಗಿ ಹಾದು ಹೋಗಿರಬೇಕು. ಆದ್ದರಿಂದ ನೀನು ಇಂದು ಮುಟ್ಟುವುದಕ್ಕೆ ಹಿಂಜರಿಯುವ ಬಟ್ಟೆಯು ನಿನ್ನೆ ನಿನ್ನದ್ದಾಗಿರಬಹುದು ಅಥವಾ ನಾಳೆ ನಿನ್ನದಾಗಬಹುದು ಎಂಬುದನ್ನು ನೆನಪಿನಲ್ಲಿಡು. ಅದು ನಿನ್ನ ಹೆಗಲ ಮೇಲೆ ಎಸೆಯಲ್ಪಟ್ಟಾಗ ನೀನು ಜಿಗುಪ್ಸೆಯಿಂದ ಬೇರೆ ಕಡೆ ತಿರುಗಿದರೆ ಅದು ಮತ್ತಷ್ಟು ಬಿಗಿಯಾಗಿ ನಿನಗೆ ಅಂಟಿಕೊಳ್ಳುತ್ತದೆ. ತಾನೇ ಧರ್ಮಿಷ್ಠನೆಂದು ಭಾವಿಸಿರುವವನು ಕೊಚ್ಚೆಯ ಹಾಸಿಗೆಯ ಮೇಲೆ ಮಲಗಬೇಕಾಗುತ್ತದೆ. ಪಾಪ ಕಾರ್ಯದಿಂದ ದೂರವಿರು, ಹಾಗಿರುವುದು ಸರಿಯಾದದ್ದು ಎಂಬ ದೃಷ್ಟಿಯಿಂದ ದೂರವಿರು. ಹಾಗಲ್ಲದೆ ನೀನು ಪರಿಶುದ್ಧನಾಗಿರಬೇಕು ಎಂಬ ದೃಷ್ಟಿಯಿಂದಲ್ಲ. ಇಂದ್ರಿಯ ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ಆದರೂ ನೀನು ಏಕಾಂಗಿಯಾಗಿ ಮತ್ತು ಪ್ರತ್ಯೇಕವಾಗಿ ನಿಲ್ಲು. ಏಕೆಂದರೆ ದೇಹಧಾರಿಯಾದ ಯಾವುದೇ ಆಗಲಿ, ತಾನು ಬೇರೆ ಎಂಬ ಭಾವನೆಯುಳ್ಳ ಯಾವುದೇ ಆಗಲಿ, ನಿತ್ಯತ್ವದಿಂದ ಹೊರಗಿರುವ ಯಾವುದೇ ಆಗಲಿ ನಿನಗೆ ಸಹಾಯ ಮಾಡಲಾರದು. ಇಂದ್ರಿಯ ಸಂವೇದನೆ ಬೇಕೆಂಬ ಆಶೆಯನ್ನು ಕೊಲ್ಲು. ಇಂದ್ರಿಯ ಸಂವೇದನೆಯ ಮೂಲಕ ಕಲಿ, ಆದರೆ ಇಂದ್ರಿಯ ಸಂವೇದನೆಯ ಮೂಲಕ ಕಲಿ ಮತ್ತು ಅದನ್ನು ವೀಕ್ಷಿಸು. ಏಕೆಂದರೆ ಹಾಗೆ ಮಾಡುವುದರಿಂದ ಮಾತ್ರ ನೀನು ಸ್ವಜ್ಞಾನದ ವಿಜ್ಞಾನವನ್ನು ಕಲಿಯುವುದಕ್ಕೆ ಪ್ರಾರಂಭಿಸಲು ಸಾಧ್ಯ ಮತ್ತು ಯೋಗ ಮಾರ್ಗಕ್ಕೆ ಕರೆದೊಯ್ಯುವ ಯೋಜನೆಯ ಮೊದಲನೆಯ ಮೆಟ್ಟಿಲ ಮೇಲೆ ಕಾಲಿಡಲು ಸಾಧ್ಯ. ಬೆಳವಣಿಗೆಗಾಗಿ ಇರುವ ಹಸಿವನ್ನು ಅಥವಾ ಕಾತರವನ್ನು ಕೊಲ್ಲು. ಆದರೆ ಹೂವು ತನಗರಿವಿಲ್ಲದೆ ಸಹಜವಾಗಿ ಬೆಳೆಯುವಂತೆ ನೀನು ಬೆಳೆ. ಆದರೆ ಹೂವು ತನ್ನ ಆತ್ಮವನ್ನು ಗಾಳಿಗೆ ತೆರೆದಿಡಲು ಕಾತರವಾಗಿರುತ್ತದೆ, ಉತ್ಸುಕವಾಗಿರುತ್ತದೆ. ಹಾಗೆಯೇ ನೀನು ನಿನ್ನ ಆತ್ಮವನ್ನು ನಿತ್ಯತ್ವಕ್ಕೆ ತೆರೆದಿಡಲು ಉತ್ಸುಕತೆಯಿಂದ ಮುಂದಾಗಬೇಕು. ಆದರೆ ನಿತ್ಯತ್ವವು ನಿನ್ನೊಳಗಿನ ವೀರ್ಯ ಮತ್ತು ಸೌಂದರ್ಯಗಳನ್ನು ಹೊರಗೆಳೆಯಬೇಕೇ ವಿನಾ ಬೆಳೆಯಬೇಕೆಂಬ ಆಶೆಯು ಅದಕ್ಕೆ ಕಾರಣವಾಗಿರಕೂಡದು. ಏಕೆಂದರೆ ಮೊದಲನೆಯ ಸಂದರ್ಭದಲ್ಲಿ ನೀನು ಪರಿಶುದ್ಧತೆಯ ಸಮೃದ್ಧಿಯಲ್ಲಿ ಬೆಳೆಯುತ್ತೀಯೇ. ಎರಡನೆಯ ಸಂದರ್ಭದಲ್ಲಿ ಎಂದರೆ ಬೆಳೆಯಬೇಕೆಂಬ ಆಶೆ ಇದ್ದ ಪಕ್ಷದಲ್ಲಿ ನೀನು ವೈಯಕ್ತಿಕವಾಗಿ ಉನ್ನತಿಗೆ ಏರಬೇಕೆಂಬ ಪ್ರಬಲವಾದ ಭಾವೋದ್ರೇಕದ ದೆಸೆಯಿಂದ ಕಠಿಣ ಸ್ವಭಾವದನಾಗುತ್ತೀಯೇ.
ನಿನ್ನೊಳಗಿರುವುದನ್ನು ಮಾತ್ರ ಅಪೇಕ್ಷಿಸು. ಏಕೆಂದರೆ ಜಗಜ್ಯೋತಿಯು ನಿನ್ನೊಳಗೇ ಇದೆ. ಆ ಜ್ಯೋತಿಯು ಮಾತ್ರವೇ ಯೋಗ ಮಾರ್ಗದ ಮೇಲೆ ಬೆಳಕು ಚೆಲ್ಲಬಲ್ಲದು. ನೀನು ಅದನ್ನು ನಿನ್ನೊಳಗೆ ನೋಡಲು ಅಸಮರ್ಥನಾದರೆ ಅದಕ್ಕಾಗಿ ಬೇರೆಲ್ಲೋ ಹುಡುಕುವುದರಿಂದ ಪ್ರಯೋಜನವಿಲ್ಲ. ನೀನು ಅತೀತವಾಗಿರುವುದನ್ನು ಮಾತ್ರ ಅಪೇಕ್ಷಿಸು. ಅದು ನಿನಗೆ ಅತೀತವಾಗಿದೆ, ಏಕೆಂದರೆ ಅದನ್ನು ತಲುಪಿದ ಕೂಡಲೇ ನೀನು ಮಾಯವಾಗುತ್ತೀಯೇ, ನೀನು ಇರುವುದಿಲ್ಲ. ಯಾವುದು ಅಲಭ್ಯವೋ ಅದನ್ನು ಮಾತ್ರ ಅಪೇಕ್ಷಿಸು. ಅದು ಅಲಭ್ಯ, ಯಾಕೆಂದರೆ ಅದು ಸದಾ ಹಿಂದಕ್ಕೆ ಸರಿಯುತ್ತಿರುತ್ತದೆ. ನೀನು ಬೆಳಕನ್ನು ಪ್ರವೇಶಿಸುವೆ, ಆದರೆ ಆ ಬೆಳಕನ್ನು ಬೀರುವ ಜ್ಯೋತಿಯನ್ನು ಎಂದಿಗೂ ಮುಟ್ಟಲಾರೆ. ವೀರ್ಯವನ್ನು ಉತ್ಸುಕತೆಯಿಂದ ಅಪೇಕ್ಷಿಸು, ಶಾಂತಿಯನ್ನು ತೀವ್ರವಾಗಿ ಅಪೇಕ್ಷಿಸು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ವತ್ತುಗಳನ್ನು ಅಪೇಕ್ಷಿಸು. ಆದರೆ ಆ ಸ್ವತ್ತುಗಳು ಪರಿಶುದ್ಧವಾದ ಆತ್ಮನಿಗೆ ಮಾತ್ರ ಸೇರಿದವರಾಗಿರಬೇಕು. ಆದ್ದರಿಂದ ಅವು ಎಲ್ಲ ಪರಿಶುದ್ಧಾತ್ಮರೂ ಸಮಾನವಾಗಿ ಪಡೆದಿರುವ ಸ್ವತ್ತುಗಳಾಗಿರಬೇಕು. ಹೀಗೆ ಆ ಎಲ್ಲ ಸ್ವತ್ತುಗಳು ಒಟ್ಟುಗೂಡಿದಾಗ ಮಾತ್ರ ಅದು ಸಮಗ್ರತೆಯ ವಿಶೇಷ ಸ್ವತ್ತಾಗುತ್ತದೆ. ಆದ್ದರಿಂದ ಒಟ್ಟುಗೂಡಿದ ಜೀವಚೈತನ್ಯದ ಸಲುವಾಗಿ ಸಂಪತ್ತನ್ನು ಸ್ವೀಕರಿಸುವುದಕ್ಕೋಸ್ಕರ ಪರಿಶುದ್ಧಾತ್ಮನ ಸ್ವಾಧೀನಕ್ಕೆ ಯೋಗ್ಯವಾದ ಸ್ವತ್ತುಗಳನ್ನು ಬಯಸು. ಆ ಒಟ್ಟುಗೂಡಿದ ಜೀವಚೈತನ್ಯವೇ ನಿನ್ನ ನಿಜವಾದ ಆತ್ಮ. ಶಾಂತಿಯನ್ನು ತೀವ್ರವಾಗಿ ಅಪೇಕ್ಷಿಸು. ಎಂತಹ ಶಾಂತಿ ಎಂದರೆ ಯಾವುದರಿಂದಲೂ ಕಲಿಕಲು ಸಾಧ್ಯವಾಗದಂತಹ ಶಾಂತಿಯನ್ನು ನೀನು ಅಪೇಕ್ಷಿಸಬೇಕು. ಆ ಪವಿತ್ರ ಶಾಂತಿಯಲ್ಲಿ ನಿನ್ನ ಆತ್ಮವು ಸಮುದ್ರ ತೀರದ ಪಕ್ಕದಲ್ಲಿರುವ ನಿಶ್ಚಲ ಕೊಳಗಳಲ್ಲಿ ಬೆಳೆಯುವ ಪವಿತ್ರ ಪುಷ್ಪದಂತೆ ಬೆಳೆಯುತ್ತದೆ. ವೀರ್ಯವನ್ನು ಉತ್ಸುಕತೆಯಿಂದ ಅಪೇಕ್ಷಿಸು. ಶಿಷ್ಯನು ಎಂತಹ ವೀರ್ಯವನ್ನು ಅಪೇಕ್ಷಿಸಬೇಕೆಂದರೆ ಆ ವೀರ್ಯವು ಅವನನ್ನು ಜನರ ದೃಷ್ಟಿಯಲ್ಲಿ ಇವನು ಗಣನೆಗೆ ಬಾರದವನು ಎಂದು ತೋರುವಂತೆ ಮಾಡಬೇಕು. सर्वे वै सुखिनः सन्तु, सर्वे सन्तु निरामयाः, सर्वे भद्राणि पश्यन्तु, न कश्चित् दुःखभाग् भवेत्. ॐ शान्ति शान्ति शान्ति.